ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಆರೋಪ ಅಂತ ಹೇಳಿ ಯಾವುದಾದ್ರೂ ಒಂದು ವಿಚಾರ ಕೋರ್ಟ್ನ ಕಟಕಟೆಗೆ ಬಂದು ತಲುಪಿ ಅಲ್ಲಿ ವಾದ ಪ್ರತಿವಾದ ನಡೀತಿರೋ ಸಂದರ್ಭದಲ್ಲಿ ಅಥವಾ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಿರುವ ಸಂದರ್ಭದಲ್ಲಿ ಮೀಡಿಯಾ ಟ್ರಯಲ್ ಮಾಧ್ಯಮಗಳಲ್ಲಿ ಅದರ ತರ್ಕ ಮಾಡುವುದು ತಪ್ಪು. ಅದರ ಸಂಪೂರ್ಣ ಅರಿವು ನಮಗೂ ಇದೆ. ಆದರೆ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಈ ಪೆನ್ ಡ್ರೈವ್ ಪ್ರಕರಣ, ಇದರಲ್ಲಿ ಆರೋಪಗಳು ಕೇಳೋಕೆ ಸಿಗ್ತಾ ಇರೋದು ಈ ರಾಜ್ಯದ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧವಾದರೂ ಕೂಡ ಕೇವಲ ಅಷ್ಟಕ್ಕೆ ನಿಂತಿಲ್ಲ ಆರೋಪ ಪ್ರತ್ಯಾರೋಪದ ಸರಣಿ. ದೇವೇಗೌಡರ ಕುಟುಂಬವನ್ನು ಹಣಿಯೋಕೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಹೋರಾಟ, ಪಕ್ಷ ಸಂಘಟನೆಯ ಮೈತ್ರಿ ಹೋರಾಟಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಹುನ್ನಾರ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಇವತ್ತು ಕೇಳೋಕೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಮಹಾನಾಯಕ ಅನ್ನೋ ಹೆಸರನ್ನ ಕುಮಾರಸ್ವಾಮಿ ಅವರು ಹಿಂದೆನೇ ಹೇಳಿದ್ರಾದ್ರೂ ಕೂಡ ಅದಕ್ಕೆ ಪೂರಕ ಅನ್ನುವಂಥ, ನಾನು ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಪೂರಕ ಅನ್ನಿಸುವಂತಹ ಒಂದು ಆಡಿಯೋ ಇವತ್ತು ಸ್ಫೋಟವಾಗಿದೆ. ಇವತ್ತು ಬಹಿರಂಗವಾದ ಈ ಆಡಿಯೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡೋ ಸಾಧ್ಯತೆ ಇದೆ. ಇನ್ ಕೇಸ್ ಈ ಆಡಿಯೋ ಸಂಭಾಷಣೆ ಸತ್ಯ ಅನ್ನೋದು ಸಾಬೀತಾದ್ರೆ, ಯಾಕಂತಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡಿಟ್ಕೊಂಡೆ ಹುನ್ನಾರವನ್ನ ನಡೆಸಲಾಗಿದೆಯಾ, ಡಿ.ಕೆ. ಶಿವಕುಮಾರ್ ಅವರದ್ದು ಎನ್ನಲಾಗ್ತಾ ಇದೆ ಮಾತು, ಶಿವರಾಮೇಗೌಡರದ್ದು ಹಾಗೆ ದೇವರಾಜೇಗೌಡರದ್ದು ಅಂತ ಹೇಳಲಾಗ್ತಾ ಇದೆ ಮಾತುಗಳು. ಅದರಲ್ಲಿ ನಡೆದಿರುವ ಸಂಭಾಷಣೆಗಳು ಅನೇಕ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಆಡಿಯೋ ಸಂಭಾಷಣೆಯಲ್ಲಿ ಏನಿದೆ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಹಲೋ ಸರ್, ಕೊಡ್ತೀನಿ ನೋಡಿ. ಕೊಡಿ ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ. ಹಾ ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ಇಲ್ಲಿ ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತು ಅಣ್ಣ ನಮ್ದು. ಹೇಳಿ ಅಣ್ಣ. ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ ಅಣ್ಣ? ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾಗ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ 2ನೇದಾಗಿ ಅಣ್ಣ, ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ ಒಂದು 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ಸೊ ಆತರ ಅವರು ಕರೆಕ್ಟ್ ಹೇಳೋದು ಕರೆಕ್ಟ್ ಬಿಡು. ಓಕೆ, ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರು ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ, ನಮ್ಮ ಹತ್ರ ಇರೋರು ಸದ್ಯ ಅವರಾದ್ರೆ ಕರ್ಕೊ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ 1 ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನನಗೆ ಡಿ.ಕೆ. ಮಾತಾಡಿದ್ರು ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೊಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ.
ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ನನಗೀಗ ಒಂದ್ ನಿಮಿಷ ಕೇಳ್ತೀನಿ, ನೀವು ಡಿ.ಕೆ ಅವ್ರ ಜೊತೆಗೆ ಕೈ ಜೋಡಿಸೋದಿದ್ರೆ ನಿಮ್ಗೆ ಎಲ್ಪು ಮಾಡ್ತಾರೆ, ನಿಮ್ಗೆ ಯಾವ ತರ ಬೇಕೋ ನೋಡ್ಕೊಳ್ತಾರೆ. ನಾನು ಇವತ್ತೊಂದು ಮಾತು ಹೇಳಿದೆ, ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು ಬಿಜೆಪಿಲಿದ್ದೆ, ನಾನು ಬಿಜೆಪಿ ಸಂಸದನಾಗಿದ್ದನು, ಬಿಜೆಪಿ ಇದ್ದೀನಿ, ನಾನು ಮಾಜಿ ಸಂಸದ. ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕ್ತೀನಿ, NDA ಆಚೆ ಹಾಕ್ಬಿಟ್ಟು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ ಬಿಜೆಪಿನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರು ಇನ್ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಮರ್ತ್ಬಿಡಿ. ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ ವಿಜಯೇಂದ್ರ ಬಂದ್ಮೇಲೆ ಏನೋ ಕಟ್ತಾನೆ ಅಂತಿದ್ದೆ, ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿದೆ. ರೈಟ್, ಇಷ್ಟು ಆಡಿಯೋ ಸಂಭಾಷಣೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಯಿತು. ಅದನ್ನ ವೀಕ್ಷಕರ ಮುಂದೆ ಅನ್ಎಡಿಟೆಡ್, ಅಂದ್ರೆ ನಮಗೆ ಮೂಲಗಳಿಂದ ಯಾವ ರೀತಿಯಾಗಿ ಸಿಕ್ತು ಅದನ್ನ ಯಥಾವತ್ತಾಗಿ ವೀಕ್ಷಕರ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಆಡಿಯೋದಲ್ಲಿರುವ ಸಂಭಾಷಣೆ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರದ್ದೇನಾ? ಕ್ವೆಶ್ಚನ್ ಮಾರ್ಕ್. ಯಾಕಂತಂದ್ರೆ ಈ ಆಡಿಯೋದ ಅಥೆಂಟಿಸಿಟಿ, ಅಧಿಕೃತತೆ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ. ಸೋ ವಿತ್ ದ ಪೆನ್ ಡ್ರೈವ್, ಅಂದ್ರೆ ಈ ಪೆನ್ ಡ್ರೈವ್ ವಿಡಿಯೋ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಇದ್ದಾರಾ? ಅದು ಕೂಡ ಇನ್ನೂ ತನಿಖೆಗೆ ಒಳಪಟ್ಟಿರೋ ವಿಚಾರ. ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಕೇಳೋಕ್ ಬಂದಿರೋ ಆರೋಪ ಕೂಡ ಇನ್ನೂ ತನಿಖೆ ಆಗಿದೆ. ಇದೆಲ್ಲವೂ ಕೂಡ ಸತ್ಯಾನ ಅನ್ನೋ ಪ್ರಶ್ನಾರ್ಹವಾಗಿ ಉಳಿದಿದೆ. ಆದರೆ ಚರ್ಚೆ ಮಾಡಲೇಬೇಕಾ? ಯಾಕೆ ಅಂತಂದ್ರೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜಕೀಯ ಉದ್ದೇಶಕ್ಕೋಸ್ಕರ ಇಂಥ ಅಸಹ್ಯ ಅನಿಸೋ ಪ್ರಕರಣವನ್ನ ದುರ್ಬಳಕೆ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರಾ? ಆ ಪ್ರಶ್ನೆ ಸಾಮಾನ್ಯ ಜನರ ಮನಸ್ಸಿನಲ್ಲೂ ಕೂಡ ಉಳಿದು ಬಿಡುತ್ತೆ. ಅದಕ್ಕೊಂದಷ್ಟು ಕ್ಲಾರಿಫಿಕೇಶನ್ ಪಡ್ಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಚರ್ಚೆಯಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ JDS ವಕ್ತಾರರಾದ ವೀರಣ್ಣ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ MR ವೆಂಕಟೇಶ್, ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ರಘು ದೊಡ್ಡೇರಿ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ಹಾಗೆ ವಿಶ್ಲೇಷಕರಾದ ಶಿವಶಂಕರ್ ಅವರು, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಶಿವಾನಂದ ರೆಡ್ಡಿ ಅವರು ಕನೆಕ್ಟೆಡ್ ಇದ್ದಾರೆ. ಶಿವಶಂಕರ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಹಾಗೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಹಾಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರೊಬ್ಬರು ಅತ್ಯಂತ ಅಸಹ್ಯ ಅನಿಸುವಂತಹ ಸೆಕ್ಸ್ ಸ್ಕ್ಯಾಂಡಲ್ನ ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡ್ರು ಅನ್ನೋ ಆರೋಪ ಹೇಗೆ ಗಮನಿಸ್ತೀರಿ ಸರ್ ತಾವಿದನ್ನು? ಸ್ಮಿತಾ ಅವರೇ, ನೀವು ಆರಂಭದಲ್ಲಿ ಹೇಳಿದ ಹಾಗೆ ನಾವಿಲ್ಲಿ ಮೀಡಿಯಾ ಟ್ರಯಲ್ ಅಥವಾ ಸ್ಟುಡಿಯೋ ಟ್ರಯಲ್ ಅನ್ನ ಮಾಡೋದು ತಪ್ಪಾಗುತ್ತೆ. ಅದ್ರ ಬಗ್ಗೆ ನಮ್ಗೆ ಒಂದು ಕಾನ್ಶಿಯಸ್ನೆಸ್ ಇರ್ಲೇಬೇಕಾಗುತ್ತೆ, ಆ ಪ್ರಜ್ಞೆ ಇರಬೇಕು. ಅಂದ ಮಾತ್ರಕ್ಕೆ ನಾವು ಮೀಡಿಯಾದವರಾಗಿ ಎತ್ತಬೇಕಾದಂತಹ ಪ್ರಶ್ನೆಗಳನ್ನ ಎತ್ತದೇ ಕೂಡ ಇರಕ್ಕಾಗೋದಿಲ್ಲ. ಕೆಲವು ಪ್ರಶ್ನೆಗಳು ಇದ್ದೇ ಇವೆ. ಏನು ಅಂತಂದ್ರೆ, ಇಂಥ ಒಂದು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆದಾಗ ಸರ್ಕಾರ ಏನ್ ಮೊದಲನೇದಾಗಿ ಎಲ್ಲಾ ಪಾರ್ಟಿಗಳು ಕೂಡ, ಅಂದ್ರೆ ಇಲ್ಲಿ ನಮ್ಗೆ ದೊಡ್ಡ ನಿರಾಶೆ ಕಾದಿದ್ದೇನು ಅಂತಂದ್ರೆ, ಸಂತ್ರಸ್ತೆಯರು ಅಂದ್ರೆ ಆ ಹೆಣ್ಮಕ್ಳು, ಇದಕ್ಕೆ ಈ ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕೋದಿರ್ಲಿ, ಆ ನ್ಯಾಯ ಸಿಕ್ಕುವಂತ ಸೂಚನೆ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಒಂದು ಜೊತೆಗೆ ಎಲ್ಲಾ ಮೂರು ಪಾರ್ಟಿಗಳು ಅಂದ್ರೆ ಇಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಇಲ್ಲಿ ಒಂದು ಓವರ್ ಝೀಲಸ್ ಆಗಿ ಇದ್ರ ಮೇಲೆ ರಾಜಕೀಯ ಮಾಡುವಂತ ಒಂದು ಉತ್ಸಾಹವನ್ನ ತೋರಿಸ್ತಾ ಇವೆ ಹೊರತು ಇಂಥ ಒಂದು ದೊಡ್ಡ ಕೇಸು ಇದನ್ನ ಒಂದ್ ರೀತಿನಲ್ಲಿ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗೋಣ, ಇಲ್ಲಿಗೆ ಒಂದು ಜಸ್ಟಿಸ್ ಅಂದ್ರೆ ಯಾರು ಸಂತ್ರಸ್ತರಿದ್ದಾರೆ, ಯಾರು ವಿಕ್ಟಿಮ್ಸ್ ಆಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ ಅಲ್ಲಿ ಅವರಿಗೆ ಒಂದು ನ್ಯಾಯ ಕೊಡಿಸೋಣ. ಆಮೇಲೆ ನಿಜವಾದ ಕಲ್ಪ್ರಿಟ್ಗಳನ್ನ ಇದು ಒಂದ್ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸೋಣ ಅನ್ನುವಂತ ಒಂದು ಇರಾದೆಯನ್ನ ತೋರಿಸ್ಲಿಲ್ಲ. ಶಿಕ್ಷೆ ಕೊಡಿಸೋದು ಅಂದ್ರೆ ಅರ್ಥ ಅಂದ್ರೆ, ಈಗ ಇಲ್ಲಿ ಪ್ರೊಸೀಜರ್ ಇರುತ್ತೆ, ಅಟ್ಲೀಸ್ಟ್ ಆ ಪ್ರೊಸೀಜರ್ ಅನ್ನ ಅಥವಾ ಒಂದು ಪ್ರಕ್ರಿಯೆ ನ್ಯಾಯದಾನ ಪ್ರಕ್ರಿಯೆ ಇದೆಯಲ್ಲ, ಆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಸರ್ಕಾರ ಅಂದ್ರೆ ರೂಲಿಂಗ್ ಪಾರ್ಟಿ ಮತ್ತೆ ಅಪೋಸಿಷನ್ ಪಾರ್ಟಿಗಳು ಇವ್ರು ಯಾರು ಅವರವರ ಪಾತ್ರಗಳನ್ನ ಅವರು ಸರಿಯಾಗಿ ನಿರ್ವಹಿಸ್ಲಿಲ್ಲ ಅನ್ನೋದನ್ನ ಅನಿವಾರ್ಯವಾಗಿ ನಾವು ಹೇಳಲೇಬೇಕಾಗ್ತದೆ. ಯಾಕೆ ಅಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಪ್ರಮುಖ ಆರೋಪಿ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಈಗ ನಮ್ಗೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವ್ ಇವಾಗ SIT ನಾವು ಎಲ್ಲೂ ಕಳಿಸ್ತಾ ಅಂದ್ರೆ ಅವ್ರಿರೋ ಯಾವ್ದು ಫಸ್ಟ್ ಜರ್ಮನಿಂದು
ಆಮೇಲೆ ಫ್ರಾನ್ಸ್ ಅಂದ್ರು, ಇವಾಗ ಎಲ್ಲಿದ್ದಾರೋ ಗೊತ್ತಾವ, ಏನೋ ಬ್ಲೂ ಕಾರ್ನರ್ ನೋಟಿಸ್ ಕೊಡದಂತೆ, ಈಗ ಅರೆಸ್ಟ್ ವಾರೆಂಟ್ ಅಂತ ಇವಾಗ ಇಶ್ಯೂ ಮಾಡಿದ್ರು. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಆದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದೀವಿ ಅಂತ. ಮೊದಲನೇದಾಗಿ ಇದೆಲ್ಲ ಹಳೆ ವಿಚಾರ, ಎಲ್ರಿಗೂ ಗೊತ್ತಿರುವಂತದ್ದೇ. ಏಪ್ರಿಲ್ 21ನೇ ತಾರೀಕಿಂದ ಇದು ಒಂದು ರೀತಿಯಲ್ಲಿ ಈ ತರದ ಒಂದು ಅಂದ್ರೆ ಇದು ಒಂದು ಏನೋ ಇದೆ ಅನ್ನೋದು ಶುರುವಾಯ್ತು. ಆಮೇಲೆ ಮಹಿಳಾ ಸಂಘಟನೆಗಳು ಇದು ಚುನಾವಣಾ ಆಯೋಗ ಮತ್ತೆ ಇದು ಏನು ಮಹಿಳಾ ಆಯೋಗಕ್ಕೆ ಮನವಿಗಳನ್ನ ಮಾಡಿದಾಗ ಇದು ಮಹಿಳಾ ಆಯೋಗ ಸರ್ಕಾರಕ್ಕೆ ಬರೆದಾಗ 26ನೇ ತಾರೀಕು ಪೋಲಿಂಗ್ ಇತ್ತು. ಅದ್ರ ಹಿಂದಿನ ದಿನ ಅವರು ಸರ್ಕಾರಕ್ಕೆ ಬರೀತಾರೆ. ಇವರು ಅಲ್ಲಿವರೆಗೂ ಏನಂತಂದ್ರೆ SIT 28ನೇ ತಾರೀಕು ಅನೌನ್ಸ್ ಮಾಡಿದ್ರು. ಅಂದ್ರೆ SIT ಅನೌನ್ಸ್ ಮಾಡಿ ಈ ಕೇಸ್ ಬುಕ್ ಮಾಡ್ತೀವಿ ಅನ್ನೋದಿದೆ, FIR ಆಗ್ತೀವಿ ಅನ್ನೋದಿದೆ. ಯಾರಿಗೆ? ಇನ್ವೆಸ್ಟಿಗೇಟರ್ಸ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ. ಹಾಗಿರುವಾಗ ಆರೋಪಿ ಮೇಲೆ ಒಂದು ಕಣ್ಣಿಡ್ಬೇಕು. ಸಾಮಾನ್ಯವಾಗಿ ನಾಕಾಬಂದಿ ಮಾಡ್ಬಿಟ್ಟು ಆಮೇಲೆ FIR ಮಾಡ್ತಾರೆ. ನಾಕಾಬಂದಿ ಅಂದ್ರೇನು? ಈಗ ಒಬ್ಬ ಆರೋಪಿ ಅವನ ಎಸ್ಕೇಪ್ ಆಗದೆ ಇರೋ ತರ ಅವನ ನೋಡ್ಕೋಬೇಕು, ಅವನ ಮೇಲೆ ನಿಗಾ ಇಡ್ಬೇಕು. ಅದ್ ಬಿಟ್ಟು ಆಮೇಲೆ FIR ನಾವ್ ಹಾಕಿದ್ವಿ, FIR ಹಾಕದ್ಮೇಲೆ ಅವನೆಲ್ಲ ಹೋಗ್ಬಿಟ್ಟ, FIR ಹಾಕಕ್ ಮುಂಚೆನೆ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತೇಳಿ ಕಾಂಗ್ರೆಸ್ನವ್ರು BJP ಅವ್ರ ಮೇಲೆ ಹಾಕೋದು. ಯಾಕೆಂದ್ರೆ ಆ ವ್ಯಕ್ತಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಅದು PMO ಅಪ್ರೂವ್ ಮಾಡುವಂತದ್ದು, ಒಂದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಇದಾಗ್ಬೇಕು ಅಂತ. ಇಲ್ಲ, ಅವರು ಇವ್ರ ಮೇಲೆ ಹಾಕ್ತಾರೆ. ಸೊ ನಾನ್ ಕೇಳೋದು ಇಷ್ಟೇ ಸಿಂಪಲ್, ನೀವು FIR ಹಾಕುವಾಗ ಯಾರ ಮೇಲೆ FIR ಹಾಕ್ತಾ ಇದ್ದೀರಾ? ನಿಮ್ಮ ಪ್ರಮುಖ ಆರೋಪಿ ಯಾರು ಅಂತ ಗೊತ್ತಿತ್ತು, ಆದ್ರೆ ಆ ಪ್ರಮುಖ ಆರೋಪಿ ಮೇಲೆ ಒಂದು ಕನಿಷ್ಠ ನಿಗಾ ಇಡೋದು ಬೇಡವೆ? ಅವನ ವೇರೆ ಬೋರ್ಡ್ಸ್ ಅವನ ಮೂವ್ಮೆಂಟ್ಸ್ ಅನ್ನ ಒಂದ್ ರೀತಿ ಫಾಲೋ ಮಾಡೋದ್ ಬೇಡವೆ? ನಾಕಾಬಂದಿ ಮಾಡಿ ಅವನು ಎಸ್ಕೇಪ್ ಆಗದೆ ಇರೋ ತರ ನೋಡ್ಕೊಳ್ಳೋದ್ ಬೇಕಾಗಿರ್ಲಿಲ್ವೇ? ಹೋದ್ಮೇಲೆ ಅವ್ನು ಎಲ್ಲಿದ್ದಾನೆ, ಹಾಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ. ಅದನ್ನ ಇವಾಗ ನಿನ್ನೆ ಅಲ್ಲ ಮೊನ್ನೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾರಂತೆ. ಅಂದ್ರೆ ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ, ಅದು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಇದು ನಗೆ ಪಾಟ್ಲಲ್ವೇ? ಇದು ನಾನು ಹಾರ್ಷಾಗೆ ಬಳಸಿದಂತ ಮಾತು, ಉದ್ದೇಶ ಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಇವರಿಗೆ ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ. ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡೋದೇನು? ಈ ತರದ್ದು ಒಂದು ಪ್ರಹಸನ ನೀವು ರಾಜಕೀಯಕ್ಕೋಸ್ಕರ ಮಾಡ್ಕೊಳ್ಳಿ, ಆದ್ರೆ ಹೆಣ್ಣು ಮಕ್ಕಳ ಒಂದು ಮಾನ, ಶೀಲ, ಮರ್ಯಾದೆ, ಜೀವನ ಇದೆಲ್ಲವನ್ನೂ ಪಣವಾಗಿಟ್ಕೊಂಡು ಈ ರಾಜಕೀಯ ಮಾಡ್ಬೇಕಾಗಿತ್ತ ಅನ್ನೋದನ್ನ ಪ್ರಶ್ನೆ ಹಾಕೊಳ್ಳಬೇಕಾಗತ್ತೆ ಸ್ಮಿತಾ. ನಿಜ ನಿಜ. ರಘು ದೊಡ್ಡೇರಿ ಅವರು ಇದ್ದಾರೆ. ರಘು ಸರ್, ಇಟ್ಸ್ ಗುಡ್ ಟು ಹ್ಯಾವ್ ಯು ಆನ್ ಶೋ. ಇತ್ತೀಚೆಗೆ ಮಿಸ್ ಮಾಡ್ಕೊಂಡ್ರು ನಮ್ಮ ಆಡಿಯನ್ಸ್ ನಿಮ್ಮನ್ನ. ಯಾಕಂತಂದ್ರೆ ನೀವು ಕೇಳೋ ಪ್ರಶ್ನೆಗೆ ಪಕ್ಷದ ವಕ್ತಾರರಾದ್ರೂ ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನ ತಂದು ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಹಪ್ಪಿಗೆ ಬೀಳೋರಲ್ಲ ನೀವು, ಬ್ಯಾಲೆನ್ಸ್ಡ್ ಆಗಿ ಮಾತನಾಡ್ತೀರಿ. ಹಾಗಾಗಿ ಕೇಳ್ತಾ ಇದ್ದೀನಿ, ರೇಖಾರದ ಪ್ರಶ್ನೆ ಆಗಿದ್ರು ಕೂಡ, ಅಂದ್ರೆ ಈ ಆಡಿಯೋ ಸಂಭಾಷಣೆ ನಿಜವಾಗಿದ್ರೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿದ್ರು ಕೂಡ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಇಂಥ ಕೆಟ್ಟ ಪ್ರಸಂಗದಲ್ಲಿ ಮೂಕ್ ತೋರಿಸಿ ಅದನ್ನ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಬೇಕಿತ್ತಾ ಸರ್ ನಿಮ್ಮ ಪಕ್ಷಕ್ಕೆ? ಮೊದಲನೇದಾಗಿ ಸ್ಮಿತಾ, ನಾವು ಮತ್ತೆ ನಾವೇನು ಆಂಕರ್ಗಳು ತಾವು ಕೂತಿದಿರಿ, ತಾವ್ ಯಾರು ಜಡ್ಜ್ಗಳಲ್ಲ, ನಾವ್ ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ ಸರ್, ನೀವು ಜಾಯಿನ್ ಆಗಕ್ಕೆ ಮುಂಚೆನೇ ಹೇಳ್ಬಿಟ್ಟೆ. ವಿಷಯಕ್ಕೆ ಬನ್ನಿ. ಸ್ಮಿತಾ ಅವರೇ ದಯವಿಟ್ಟು ಅವಕಾಶ ಕೊಡಿ. ನಮ್ಮ ಪತ್ರಿಕಾ ಮಿತ್ರರು ಹೇಳಿದ್ದಾರೆ, ನಾವು ಇದನ್ನ ಟ್ರಯಲ್ ಮಾಡಕ್ ಕೊಳ್ತಿಲ್ಲ. ಇಲ್ಲಿ ಟ್ರಯಲ್ ಮಾಡಿ ನಾವು ಜಸ್ಟಿಸ್ ಕೊಡೋದಿಕ್ಕೆ ನಾವು ನ್ಯಾಯಮೂರ್ತಿಗಳು ಅಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ನಮ್ಮ ಮಾತುಗಳನ್ನ ಅಥವಾ ನಮ್ಮ ಪಕ್ಷದ ಡಿಫೆಂಡ್ ಅನ್ನ ಮಾಡಕ್ ಬಂದಿದ್ದೇವೆ. ಮೊದಲನೇದಾಗಿ ತಾವ್ ಹೇಳಿರ್ತಕ್ಕಂಥ ವಿಚಾರವನ್ನ ನಾನು ಅದನ್ನ ಒಪ್ಪೋದಿಲ್ಲ ಸ್ಮಿತಾ ಅವರೇ. ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಲ್ಲಿ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಅವರು ಭಾಗಿಯಾಗಿಲ್ಲ. ಅದನ್ನ ನೀವು ಯಾರು ನೋಡಿಲ್ಲ, ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ. ದಯವಿಟ್ಟು ಅವರನ್ನ ತಪ್ಪಿತಸ್ಥರು ಅಂತ ಹೇಳುವಂತ ಪ್ರಯತ್ನವನ್ನ ತಪ್ಪಿತಸ್ಥರು ಅಂತ ಹೇಳಿಲ್ಲ ನಾನು. ಅದಕ್ಕೆ ರೇಖಾರದ ಪ್ರಶ್ನೆ ಹೀಗಾಗಿರಬಹುದಾ, ಈ ಆಡಿಯೋದ ಅಧಿಕೃತತೆ ಇನ್ನೂ ಸ್ಪಷ್ಟ ಆಗ್ಬೇಕು, ಅದೆಲ್ಲ ಹೇಳಿದೀನಿ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಅದನ್ನ ಸ್ಪೆಕ್ಯುಲೇಷನ್ ಮಾಡ್ಕೊಳ್ಳಿ. ನಾವು ತೀರ್ಮಾನ ಮಾಡೋದಲ್ಲ. ಮಾಡ್ತಿದ್ದಾರೆ. ನೀವು ಜಾಯಿನ್ ಆಗಿ ಸ್ವಲ್ಪ ತಡ ಆಯ್ತು, ನಾನು ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ, ನಮಗೆ ಸೋರ್ಸ್ ಇಂದ ಸಿಕ್ಕಿರೋ ಆಡಿಯೋ ಹೇಗಿದೆ ಆಸ್ ಇಟ್ ಈಸ್ ನಾವು ವೀಕ್ಷಕರ ಮುಂದಿಟ್ಟಿದ್ದೀವಿ. ಅದು ನಿಜಾನ ಸುಳ್ಳೋ ನಮಗೂ ಗೊತ್ತಿಲ್ಲ, ತನಿಖೆ ಆಗ್ಲಿ. ನಿಜವಾಗ್ಲೂ ಇವತ್ತು ನೋಡಿ, ಮೊದಲನೇದಾಗಿ ಮಾನ್ಯ DK ಶಿವಕುಮಾರ್ ಅವ್ರಿಗೂ ಈ ಪೆನ್ ಡ್ರೈವ್ ನಮ್ಗೆ ಅವಶ್ಯಕತೆ ಇಲ್ಲ, ಇದ್ರ ಯಾವ್ದು ಸಂಬಂಧ ಇಲ್ಲ. ಎರಡನೇ ವಿಚಾರ, ಈ ಪೆನ್ ಡ್ರೈವ್ ವಿಚಾರಗಳು, ಆಡಿಯೋ ವಿಡಿಯೋ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಬಿಜೆಪಿಯ LR ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ಅವರು ಮಾಡಿರ್ತಕ್ಕಂಥ ಆಡಿಯೋಗಳು, ಅವು ಹೊರಗಡೆ ಬಂದಿರ್ತಕ್ಕಂಥದ್ದು. ನಮ್ಮ ಪಕ್ಷಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗಾಗಿ ಇದೇನಿದ್ರು ಬಿಜೆಪಿ ಮತ್ತೆ JDS ನ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಬಂದಿರ್ತಕ್ಕಂಥ ಒಂದು ಡ್ರಾಮಾ. ಎರಡನೇ ವಿಚಾರ ನಾವು ಮಾತಾಡ್ಬೇಕಾದ್ರು, ನಮ್ಮ ಮಿತ್ರರು
ಪತ್ರಕರ್ತರು ಹೇಳ್ದಾಗೆ ನಾವು ನಿಜವಾಗ್ಲೂ ಇವತ್ತು ಚರ್ಚೆ ಮಾಡ್ಬೇಕಾದ್ದು, ನಾವು ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಸಂತ್ರಸ್ತಿ ಯಾರಿದ್ದಾರೆ ಅವರ ಮುಂದಿನ ಭವಿಷ್ಯಕ್ಕೆ. ಇದ್ರ ಆಡಿಯೋ ಇಂದ ನಿಜವಾಗ್ಲೂ ತಪ್ಪು ಯಾರು ಮಾಡಿದ್ದಾರೆ, ಅದನ್ನ ಅಷ್ಟು ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಆ ಹೆಣ್ಮಕ್ಳ ಮುಂದಿನ ಭವಿಷ್ಯ ಏನು ಅಂತ ವಿಚಾರವನ್ನ ನಾವೆಲ್ಲ ಚರ್ಚೆ ಮಾಡ್ಬೇಕಾಗಿದೆ. ಅವ್ರಿಗೆ ಮುಂದಿನ ಸಂತ್ರಸ್ತಿಗೆ ನಿಜವಾಗ್ಲೂ ನಾವು ಅವರ ಒಂದು ಜೀವನವನ್ನ ಕಟ್ಟುವಂತ ಒಂದು ಸೇಫ್ ಇದನ್ನ ನಾವು ಎನ್ವೈರನ್ಮೆಂಟ್ ನ ಸೃಷ್ಟಿ ಮಾಡ್ಬೇಕಾಗಿದೆ. ಅದನ್ನ ಬಿಟ್ಟು ನಾವು ಇವ್ರು ಯಾರೋ ಹೊಸದಾಗಿ ಏನೋ ಆಡಿಯೋಗಳು ಬಿಟ್ಟಿದ್ದಾರೆ ಅಂತಂದ್ರೆ ನಮಗೂ ಅದಕ್ಕೆ ಏನ್ ಸಂಬಂಧ? ಅವ್ರದೇ ಬಿಜೆಪಿಯ ಬೃಹನ್ ನಾಟಕ ಒಂದು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋರ ಭಯದಿಂದ ನಮ್ಮ ಏನೋ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಹೋಗ್ತಾ ಇದೆ ಅನ್ನೋ ಒಂದೇ ಕಾರಣದಿಂದ ಬಿಜೆಪಿಯ ನಾಯಕರು ಮತ್ತೆ ಜೆಡಿಎಸ್ ನ ನಾಯಕರುಗಳು ಈ ಬೃಹನ್ ನಾಟಕವನ್ನ ಆಡಿ ಅವ್ರಿಗೆ ಅವರ ಹೆಸರಿಗೆ ಏನೋ ಕೆಸರವನ್ನ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಈಗಲೂ ಹೇಳ್ತಾ ಇದ್ದೇವೆ, ಈ ನೋಡಿ ನಿಜವಾಗ್ಲೂ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಇನ್ವಾಲ್ವ್ ಆಗಿರ್ತಕ್ಕಂತ ವಿಡಿಯೋಗೂ ನಮಗೂ ಸಂಬಂಧ ಇಲ್ಲ. ಆದ್ರೆ ಸರ್ಕಾರದ ಭಾಗವಾಗಿ ನಮ್ಗೆ ಬಂದಿರತಕ್ಕಂತ ಕಂಪ್ಲೇಂಟಿನ ಆಧಾರವಾಗಿ SIT ಆಲ್ರೆಡಿ ಏನೋ ರಚನೆ ಮಾಡಿದ್ದೇವೆ. ಕಾನೂನಿನ ರೀತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಸರ್ಕಾರ ಕೇಳ್ತಿರೋದು. ಈಗ ವೆಂಕಟೇಶ್ ಅವರೇ, ರಘು ದೊಡ್ಡೇರಿ ಅವರು ಹೇಳಿದ್ರು ಸರ್ಕಾರದ ಭಾಗವಾಗಿ ತನಿಖೆಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ, ತನಿಖೆ ಆಗ್ತಿದೆ. ಇನ್ ಕೇಸ್ ನಾನು ಮತ್ತೆ ಹೇಳ್ತಿದ್ದೀನಿ, ಇನ್ ಕೇಸ್ ಈ ಆಡಿಯೋದಲ್ಲಿ ಮಾತನಾಡಿರೋದು ಡಿ ಕೆ ಶಿವಕುಮಾರ್ ಅವರೇ ಆಗಿದ್ರು ಕೂಡ ರಾಜ್ಯದ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಎವಿಡೆನ್ಸ್ ಏನಿದೆ ಕೊಡಪ್ಪ, ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಅಂತ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ಹುನ್ನಾರ, ರಾಜಕೀಯ ಷಡ್ಯಂತರ, ದೇವೇಗೌಡರ ಕುಟುಂಬವನ್ನ ಮುರಿಬೇಕು ಅಂತಲೇ ಪ್ರಯತ್ನ, ಇದೆಲ್ಲ ಆರೋಪ ಯಾಕೆ ಬರ್ತಿದೆ ಬಿಜೆಪಿ ಕಡೆಯಿಂದ? ಅಲ್ಲ ನಮ್ ಕಡೆಯಿಂದ ಬರ್ತಾ ಇದೆ ಸರ್. ನಿಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೋಡಿಲ್ಲ, ನಿಮ್ ನಾಯಕರುಗಳು ರಿಯಾಕ್ಟ್ ಮಾಡಿದ್ ನೋಡಿಲ್ಲ, ನಮ್ ಚಾನಲ್ಗೆ ರಿಯಾಕ್ಟ್ ಮಾಡಿದ ನಿಮ್ ಪಕ್ಷದ ಕೆಲ ನಾಯಕರು. ನೋಡಿ, ನೆನ್ನೇನು ಇದೇ ಡಿಬೇಟೇ ಇದ್ದಿದ್ದು. ನೆನ್ನೆ ಡಿಬೇಟ್ನ ಮುಂದುವರೆದ ಭಾಗ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು. ನೆನ್ನೆನೂ ಸಹ ಈ ತರ ಒಂದಷ್ಟು ಏನೇನು ಗೊಂದಲಗಳು ಇದಾವಲ್ಲ, ಅದರಲ್ಲೂ ವಿಶೇಷವಾಗಿ ಈ ಪೆನ್ ಡ್ರೈವ್ ಹಂಚಿರ್ತಕ್ಕಂಥದ್ದು ಮತ್ತೆ ಆ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ಸಂಭಾಷಣೆ ಹಿನ್ನೆಲೆಯಲ್ಲಿ ಇದನ್ನ CBI ಕೊಡಬೇಕು. CBI ಕೊಟ್ರೆ ಇದರ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆ ಆಗುತ್ತೆ, ತಪ್ಪಿತಸ್ಥರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಇದರ ಮೂಲ ಬೇರುಗಳು ಎಲ್ಲಿದ್ದಾವೆ ಅಂತವೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯೆಲ್ಲ ಗೊಂದಲಗಳಿಗೆ ಅವಕಾಶ ಆಗ್ತಾ ಇದೆ. ಆಮೇಲೆ ಈ ಶಿವರಾಮೇಗೌಡರು, ನೀವು ರಘು ದೊಡ್ಡೇರಿ ಅವರಿಗೆ ಪ್ರಾರಂಭದಲ್ಲೇ ಹೇಳಿದ್ರಿ, ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ನೀವು ಆತರ ಯಾವ್ದು ಡಿಪೆಂಡ್ ಮಾಡ್ಕೊಳ್ಳಲ್ಲ ಅಂತ. ಅಲ್ಲ ಡಿಪೆಂಡ್ ರಘು ದೊಡ್ಡೇರಿ ಅವರು ಒಬ್ಬ ಪಕ್ಷದ ಪಕ್ಷದ ವಕ್ತಾರರಾಗಿ ಅವ್ರಿಗೆ ಅನಿವಾರ್ಯ ಒಂದಷ್ಟು ಅದನ್ನ ಡಿಪೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಅವರು ರಘು ದೊಡ್ಡೇರಿ ಅವರು ಮಾಡಿದ್ದಾರೆ. ಅದ್ ನಾನು ತಪ್ಪು ಅಂತಾನು ಹೇಳ್ತಾ ಇಲ್ಲ. ಆದ್ರೆ ರಘು ದೊಡ್ಡೇರಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರ್ಯಾರೋ ಬಿಜೆಪಿಯವರು ಶಿವರಾಮೇಗೌಡರು, ಇದೇ ಬಿಜೆಪಿ ನಾಯಕ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಡಿ ಕೆ ಶಿವಕುಮಾರ್ ಮನೇಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಡಿ ಕೆ ಸಾಹೇಬ್ರು ಮಾತಾಡ್ತಾರೆ, ತಗೊಳ್ರಿ ಫೋನು ಅಂತ ಹೇಳಿ ಕೊಟ್ಟು ಆ ಸಂಭಾಷಣೆಯನ್ನು ನಾವು ಕೇಳಿದಾಗ ಇಲ್ಲಿ ಯಾವ ನೈತಿಕತೆಯನ್ನು ಇಟ್ಕೊಂಡು ಶಿವರಾಮೇಗೌಡರು ಬಿಜೆಪಿ ನಾಯಕರು ಅಥವಾ JDS ನಾಯಕರು ಅಥವಾ ಈ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿ ಯಾವ ರೀತಿಲಿ ಅದನ್ನ ನಾವು ವಿಶ್ಲೇಷಣೆ ಮಾಡಕ್ಕಾಗ್ತದೆ? ಯಾವ ನೈತಿಕತೆ ಆಧಾರದಲ್ಲಿ ನಾವು ಅವ್ರ ಬಗ್ಗೆ ಮಾತಾಡೋದಕ್ಕಾಗತ್ತೆ? ಆಮೇಲೆ ಅವ್ರು ಮಾತಾಡಿದಂತ ಆ ಸಂಭಾಷಣೆ ಇದೆಯಲ್ಲ, ಆ ಸಂಭಾಷಣೆಯೂ ಸಹ ಒಂದ್ ವೇಳೆ ಅವರು ಮಾತಾಡಿದ್ದೆ ನಿಜ ಆದ್ರೆ ಅಷ್ಟು ಕೀಳು ಅಭಿರುಚಿಯ ಸಂಭಾಷಣೆಯನ್ನ ಶಿವರಾಮೇಗೌಡರು ಮಾಡಬಾರ್ದಾಗಿತ್ತು. ದೇವೇಗೌಡರು ಇನ್ನೂ ಸೂಸೈಡ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು 92 ವರ್ಷದ ಒಬ್ಬ ಮಾಜಿ ಪ್ರಧಾನಿ, ಈ ದೇಶದ ಮಾಜಿ ಪ್ರಧಾನಿ, ಅಟ್ಲೀಸ್ಟ್ ಕನಿಷ್ಠ ಗೌರವ ಆದ್ರೂ ಒಬ್ಬ ಮಾಜಿ ಪ್ರಧಾನಿ ಅನ್ನುವಂಥ ದೇವೇಗೌಡರ ಬಗ್ಗೆ ಇರಬೇಕಾಗಿತ್ತು. ಆಮೇಲೆ ಈ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆ ಆಗುತ್ತೋ ಆಗಲ್ವೋ ಅದು ಚರ್ಚೆ ಮಾಡಕ್ ಬೇರೆ ವಿಷಯ ಇದೆ. ಇಡೀ ಸರ್ಕಾರ ಟೊಂಕ ಕಟ್ಟಿ ನಿಂತೈತೆ, ದೇವೇಗೌಡರು ಇಡೀ ಫ್ಯಾಮಿಲಿನ ಮುಗಿಸ್ಬಿಡ್ತೀವಿ ಅನ್ನುವಂತ ಈ ಮಾತುಗಳಿದೆಯಲ್ಲ, ಆಮೇಲೆ ಇವೆಲ್ಲ ಕೂತು ಮಾತಾಡ್ತಾ ಇರೋದಲ್ಲಿ ಇದು ಕಾಂಗ್ರೆಸ್ಸಿನ ಪರವಾಗಿ ಒಬ್ಬ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಕೂತು ಮಾತಾಡ್ತಾ ಇರ್ತಕ್ಕಂಥ ಈ ಸಂಭಾಷಣೆ ಇದೆಯಲ್ಲ, ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದೇನು ಅಂತಂದ್ರೆ, ದಯವಿಟ್ಟು ಇದನ್ನ CBI ಕೊಡಿ.
ಸಿಬಿಐಯಿಂದ ಇದೊಂದು ಸಮಗ್ರವಾದಂತ ತನಿಖೆ ಆಗ್ಬೇಕು, ಒಂದಷ್ಟು ನ್ಯಾಯ ಸಿಗಬೇಕು ಅಂತಂದ್ರೆ ಇದಕ್ಕೆ ಸಿಬಿಐ ಆಯ್ತು, ನೀವ್ ಹೇಳಿದ್ರಿ ನೆನ್ನೆ ರಘು ಅವರೇ 20 ಸೆಕೆಂಡ್ ನೀವೇನ್ ಹೇಳ್ತಿದ್ರಿ ಕ್ಲಿಯರ್ ಆಗಿ ಕೇಳಿಸ್ಲಿಲ್ಲ, ಹೇಳ್ಬಿಡಿ. ನನ್ಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ. 20 ಸೆಕೆಂಡ್ ನೋಡಿ, ನಾನು ಕೇಳ್ತಕ್ಕಂಥದ್ದು ದೇವೇಗೌಡರನ್ನ ಕರ್ನಾಟಕದ ಅತ್ಯಂತ ಹೈಲಿ ರೆಸ್ಪೆಕ್ಟೆಡ್ ಒಬ್ರು ರಾಜಕಾರಣಿ ಅಂತ ನಾವೆಲ್ಲ ನೋಡಿದ್ದೇವೆ. ದೇವೇಗೌಡರ ಕುಟುಂಬವನ್ನ, ದೇವೇಗೌಡರನ್ನು, ಅವರ ಗೌರವವನ್ನ ಹಾಳು ಮಾಡುವಂತ ಒಂದು ಪ್ರಯತ್ನ ಬಿಜೆಪಿ LR ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ಯಾಕೆ ಮಾಡಿದ್ರು? ಶಿವರಾಮೇಗೌಡರು ಎಲ್ಲಿ ಕೂತು ಮಾತಾಡಿರೋದು ಅದನ್ನೊಂದು ಸ್ವಲ್ಪ ತಾವು ನೆನಪಿಸ್ಕೊಳ್ಳಿ. ವೀರಣ್ಣ ಅವರು ಈ ಸಂಭಾಷಣೆ ಸತ್ಯವೇ ಆಗಿದ್ರೆ ಆಯ್ತು. ರಘು ಸರ್, ವಿ ಹರ್ಡ್ ಯು. ನನ್ನ ಇಬ್ರು ಪ್ಯಾನಲಿಸ್ಟ್ ಗಳಿದ್ದಾರೆ, ರಿಯಾಕ್ಷನ್ ತಗೊಂಡ್ ಬರ್ತೀನಿ. ರಘು ಸರ್ ನಿಮ್ ತಾಳ್ಮೆ ಸಹನೆ ನಮ್ ಜೊತೆಯಲ್ಲಿರ್ಲಿ. ರಘು ದೊಡ್ಡೇರಿ ಅವರೇ, ನಿಮ್ ತಾಳ್ಮೆ ಸಹನೆ ನಮ್ ಜೊತೆಯಲ್ಲಿರ್ಲಿ. ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ, ಕ್ವಿಕ್ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ವೀರಣ್ಣ, ಶಿವರಾಮೇಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವ ಈ ಆಡಿಯೋದಲ್ಲಿ ದೇವರಾಜೇಗೌಡರಿಗೆ ಸಲಹೆ ಕೊಟ್ಟಂಗಿದೆ, DK ಸಾಹೇಬ್ರ ಜೊತೆ ಕೈ ಜೋಡಿಸು, ಅವರೆಲ್ಲ ನೋಡ್ಕೊಳ್ತಾರೆ. ನಾನು ಇದನ್ನ ಇಷ್ಟೇ ಪ್ರಶ್ನೆ ನಂದು, ಏನ್ ಅನ್ಸುತ್ತೆ ನಿಮ್ಗೆ ಇದನ್ನ ಕೇಳಿಸ್ಕೊಂಡಾಗ? ಇದು ಸತ್ಯನೇ ಆಗಿದ್ರೆ? ಹೌದು, ಇದು ಸತ್ಯನೇ ಆಗಿದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರು ಇರ್ಬೋದು, ಅವರ ಕುಟುಂಬ ಸದಸ್ಯರಾದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ಇವರ ಕುಟುಂಬದ ಮೇಲೆ ಒಂದು ತೇಜೋವಧೆ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ನೋಡಿ, ಹಿಂದೆ ಏನು ಹಳೆ ಮೈಸೂರು ಭಾಗ ಇತ್ತು, ಇದು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳು. ಇಲ್ಲಿ ಸಾಂಪ್ರದಾಯಿಕ ವೈರಿಗಳು JDS ಮತ್ತು ಕಾಂಗ್ರೆಸ್ಸೇ ಇದ್ದಿದ್ದು. ಈಗೇನಾಗಿದೆ, ನಾವು BJP ಜೊತೆ NDA ಮೈತ್ರಿ ಭಾಗ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನ ಸಹಿಸ್ಕೊಳೋದಕ್ಕೆ ಆಗ್ಲಿಲ್ಲ. DK ಶಿವಕುಮಾರ್ ಹಲವಾರು ಬಾರಿ ಹೇಳ್ತಾ ಬಂದ್ರು, ಏನಂತ, ಇಲ್ಲ ನಾನು JDS ಬಿಡೋದಿಲ್ಲ, ನಿರ್ನಾಮ ಮಾಡ್ತೀನಿ ಈ ರೀತಿ. ಇದು ಎಲ್ಲೋ ಒಂದು ಕಡೆ ನೋಡಿದ್ರೆ ಎಲ್ಲ ಸೇರ್ಕೊಂಡು ಈಗ LR ಶಿವರಾಮೇಗೌಡರು ಹಿಂದೆ BJP-ನಲ್ಲಿದ್ರು, ಈಗ BJP-ಗೆ ರಾಜೀನಾಮೆ ಕೊಟ್ಟು ಅವರು ಕಾಂಗ್ರೆಸ್ನ ಸಖ್ಯ ಬೆಳೆಸಿದ್ದಾರೆ. ಮತ್ತೆ ಜೊತೆಯಲ್ಲಿ ಸೇರಿ ಕೂಡ ಈಗ ನೋಡಿ, ರೀಸೆಂಟ್ ಆಗಿ DK ಶಿವಕುಮಾರ್ ಅವರು ಏನಂತ ಹೇಳಿದ್ರು ದೇವರಾಜೇಗೌಡರ ಬಗ್ಗೆ, ಅವರು ಹುಚ್ಚು ನಾಯಿ ಅಂತ, ಮೆಂಟಲ್ ಗಿರಾಕಿ ಅಂತ ಹೇಳಿದ್ರು. ಅದೇ LR ಶಿವರಾಮೇಗೌಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಏನಂತ ಹೇಳಿದ್ದಾರೆ, ಹುಚ್ಚು ನಾಯಿ ಅಂತ ಹೇಳಿದ್ದಾರೆ. ಇದು ಆಡಿಯೋ ನಿಜನೇ ಆಗಿದ್ರೆ ಇವರು ಈ ರೀತಿ ಮಾತಾಡಿರೋರು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ, ಈ ರೀತಿ ಹೇಳಿರೋರು, ಇವ್ರನ್ನ ನಾವು ಯಾವ ರೀತಿ ಸಂಬೋಧನೆ ಮಾಡಬೇಕು, ಇವರು ಯಾವ ಇದಕ್ಕೆ ಸೇರ್ತಾರೆ? ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಇವತ್ತು ಸರ್ಕಾರದ ಒಂದು ಅಧಿಸೂಚನೆ ಇದೆ, ಏನಂತ, ಇದು ಪೆನ್ ಡ್ರೈವ್ ಬಗ್ಗೆ ಯಾರು ಸರ್ಕ್ಯುಲೇಟ್ ಮಾಡಬಾರ್ದು, ಇದು ಮಾಡಬಾರ್ದು. ಶಿವರಾಮೇಗೌಡರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ದಾರೆ, ದೇವರಾಜೇಗೌಡರು ಆಡಿಯೋ ಇದರಲ್ಲಿ ಏನಂತ ಇದೆ, ಹೌದು ನೀನು ಹಾಸನಲ್ಲಿ ಬಿಡುಗಡೆ ಮಾಡಿಲ್ದೇ ಇರಬಹುದು, ಇಲ್ಲ ಬಿಡುಗಡೆ ಮಾಡಿದ್ರು ಏನ್ ತಪ್ಪು ಅನ್ನೋ ರೀತಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವರು ಕೂಡ ಶಿಕ್ಷಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಒಂದು ಸುಮೋಟೋ ಕೇಸ್ ತಗೊಂಡು ಸರ್ಕಾರ ಅವ್ರನ್ನೂ ಕೂಡ ತನಿಖೆ ಮಾಡಬೇಕು ಅಂತ ಇನ್ನೊಂದು ನಿಮಿಷ ಸಹನೆ ಇರಲಿ ಸರ್. ಇನ್ನೊಬ್ರು ಪ್ಯಾನಲಿಸ್ಟ್ ಇದ್ದಾರೆ. ಒಂದು ಮೊದಲ ಓಪನಿಂಗ್ ರಿಮಾರ್ಕೇ ಆಗಿಲ್ಲ, 20 ನಿಮಿಷ ಆಗೋಯ್ತು ಡಿಬೇಟ್ ಶುರುವಾಗಿ. ಶಿವಾನಂದ ರೆಡ್ಡಿ ಅವರೇ, ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ದುರಂತಗಳನ್ನ ನೋಡುವಂತಹ ದೌರ್ಭಾಗ್ಯ ನಮ್ಮ ರಾಜ್ಯದ ಮತದಾರರಿಗೆ, ಪ್ರಜೆಗಳಿಗೆ ಬಂದು ಹೋಗಿದೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಸರ್ಕಾರ ಸುಭದ್ರವಾಗಿ 136 ಶಾಸಕರ ಬಲ ಇದ್ದಾಗ ಜನರ ಅಭಿವೃದ್ಧಿ ಬಗ್ಗೆ, ಜನರ ದಿನನಿತ್ಯದ ಅಗತ್ಯದ ಬಗ್ಗೆ ಈ ಶಾಸಕರು, ಸಚಿವರುಗಳು, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಗಮನ ಕೊಡಲಿ ಅನ್ನೋ ನಿರೀಕ್ಷೆ ಜನರಲ್ಲಿತ್ತು. ಎಲ್ಲಾದರೂ ಒಬ್ಬರಲ್ಲಾದರೂ ಇದೆ ಅಂತ ಅನ್ನಿಸ್ತಿದೆಯಾ? ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ನೀವು ಮೈತ್ರಿ ಪಕ್ಷದವರೇ ಇರಬಹುದು, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಿ ಅನ್ನೋ ನಿರೀಕ್ಷೆ. ನೋಡಿ ಮೇಡಮ್, ಇಲ್ಲಿ ರಾಜಕೀಯ ಜಾಸ್ತಿ ಬೆಳೆಸ್ತಾ ಇದ್ದಾರೆ ಈ ಪೆನ್ ಡ್ರೈವ್ ತಗೊಂಡು. 3 ಪಾರ್ಟಿನೂ ಇರ್ಬೋದು. ಇವಾಗ ಅವ್ರು CBI ಕೊಡಿ ಅಂತಾರೆ. CBI ಕೊಟ್ಟರೆ ಎಲ್ಲೋ ಒಂದು ಕಡೆ ಸರ್ಕಾರ ಅನ್ಕೋಬೋದು, ಅದನ್ನು ಸೆಂಟ್ರಲ್ನಿಂದ ಅವ್ರಿಗೆ ಇದು ಮಾಡಿಬಿಟ್ಟು ಏನಾದರೂ ಆ ಪ್ರಜ್ವಲ್ನ ಸೇವ್ ಮಾಡ್ಬೋದು ಅಂತ ಇವ್ರಿಗಿರ್ಬೋದು. ನಮಗೇನಂದರೆ ಪ್ರಜ್ವಲ್ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿಲ್ಲ ಇನ್ನೂ. ಇಂಥ ಪೆನ್ ಡ್ರೈವ್ಗಳು ಬರ್ಬೋದು, ಹೋಗ್ಬೋದು. ವಿಡಿಯೋ ನೋಡಿ, DK ಶಿವಕುಮಾರ್ ಅವರು ಏನು ಮಾತಾಡಿಲ್ಲ, ಏನೋ ನೋಡ್ಕೊಪ್ಪ ಅಂತಾರೆ. ಇವಾಗ ಯಾರೇ ಆಗಲಿ ಮಾತಾಡಿದರೆ ರಾಜಕೀಯದಲ್ಲಿ ಯಾರು ಮಾತಾಡಿದ್ರು ಮಾತಾಡ್ತೀನಿ ನಾನು, ಮಾತಾಡಬಾರ್ದು ಅಂತಿಲ್ಲ, ಅದರಲ್ಲಿ ವಿಷಯ ಇಲ್ಲ. ಇವಾಗ DK ಶಿವಕುಮಾರ್ ಮಾತಾಡಿದ್ರಲ್ಲಿ ಪೆನ್ ಡ್ರೈವ್ ಬಗ್ಗೆ ಏನಾದರೂ ವಿಷಯ ಇದೆಯಾ, ಏನಪ್ಪ ಸಮಾಚಾರ ಏನು ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತು ಇದು ನೋಡಿ, ಇದು ಕಾನೂನು ರೀತಿಯಲ್ಲಿ ಇದು ದೊಡ್ಡದಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗೋದು ಸತ್ಯ ಬೇರೆ ಇರ್ಬೋದು, ಸತ್ಯ ಇರ್ಬೋದೇನೋ. ಇವರು ಶಿವರಾಮೇಗೌಡರು ಹೋಗಿ ಮತ್ತು ದೇವರಾಜೇಗೌಡರು ಮಾತಾಡಿರೋದು ಎಲ್ಲಿ ಮಾತಾಡಿದ್ರು ಅಂತ ಕೂಡ ಹೇಳಿಲ್ಲ, ನೋಡಿ ಅಂತ ಇದ್ದಿದ್ದಾರೆ. ಕೆಲವು ಸಾರಿ ನಾನೇ ತಿಳ್ಕೊಳ್ಳಿ,
ನನಗೆ ಬಂದರೆ ಪರ್ಸನಲ್ ಆಗಿದ್ರೆ ನಾನು ಎದ್ದೋಗಿ ಬೇರೆ ಕಡೆ ಮಾತಾಡ್ತೀನಿ, ಇವ್ರ ಮುಂದ್ಗಡೆ ಮಾತಾಡದೇ ಇರ್ಬೋದು. ಮತ್ತೆ ನಿಮಗೆ ಅನುಮಾನ ಇರೋದು ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡರು ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇಲ್ಲ ಇದ್ರಲ್ಲಿ ಅಂತಿದ್ದೀರಾ? ಅಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅದು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಪೆನ್ ಡ್ರೈವ್ ಅಲ್ಲಿ, ಈ ಆಡಿಯೋದಲ್ಲಿ ಇನ್ನೊಂದು, ಇವರಿಬ್ಬರು ಬಿಜೆಪಿನಲ್ಲಿ ಮುಂಚೆ ಇದ್ದಿದ್ದರಿಂದ ಬಿಜೆಪಿ ಮತ್ತೆ ಇವಾಗ JDS ಇದಾಗಿರೋದ್ರಿಂದ ಅವರವರಲ್ಲೇ ಫೈಟ್ ಇರ್ಬೋದು, ಹೇಳಕ್ಕಾಗಲ್ಲ. ಮುಂಚೆ ಜಮಾನದಲ್ಲಿ ರೈವಲ್ ಆಗಿ ಇದ್ದವರು ಮರೆಯಕ್ಕಾಗಲ್ಲ. ಅದು ಜನರು ವಾತಾವರಣನೇ ಆತರ, ಯಾರನ್ನು ಮುಗಿಸಕ್ಕಾಗಲ್ಲ. ಬಟ್ ಇದು ಮಾತ್ರ ಎಲ್ಲ ಸೇರ್ಕೊಂಡು ಈ ಹೆಣ್ಣು ಮಕ್ಕಳಿಗೆ ಅದನ್ನ ಮಾತಾಡಿ ಎಷ್ಟು ಕ್ಲೀಶೆ ಅನಿಸ್ಬಿಟ್ಟಿದೆ ಅಂದ್ರೆ, ನಿಜವಾಗ್ಲೂ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದೆಯಾ ಗೊತ್ತಿಲ್ಲ. ಪ್ರಶ್ನೆ ಇದೆ. ಬಂದೆ ಸರ್, ವೀರಣ್ಣ ಅವ್ರು ಮಾತನಾಡುವಾಗ ದೊಡ್ಡಗೌಡರ ಕುಟುಂಬದ ತೇಜೋವಧೆ ಮಾಡ್ಲಿಕ್ಕೆ ಹುನ್ನಾರ ಅಂತಂದ್ರು. ಆರೋಪ ಬಂದಿರೋದು ಯಾರ ಮೇಲೆ? ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮೇಲೆ. ಅವ್ರು ಮಾಡಿರೋ ಕಾರ್ಯ, ಅವ್ರ ಮೇಲೆ ಬಂದಿರೋ ಆರೋಪ, ಅದಾಗ್ತಿಲ್ವಾ ತೇಜೋವಧೆ? ಮಾತಾಡೋಣ, ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಶಿವಶಂಕರ್ ಸರ್, ಬ್ರೇಕ್ಗಿಂತ ಮುಂಚೆ JDS ವಕ್ತಾರರು ವೀರಣ್ಣ ಅವ್ರು ಹೇಳ್ತಾ ಇದ್ರು, ನೋಡಿ JDS ಹಾಗೆ ದೇವೇಗೌಡರ ಕುಟುಂಬದ ತೇಜೋವಧೆ ಮಾಡಲಿಕ್ಕೆ ಹುನ್ನಾರ ನಡೆಸಲಾಗ್ತಿದೆ ಅಂತ ಹೇಳಿ. ತೇಜೋವಧೆ ಅನ್ನೋದು ಈ ಪ್ರಕರಣದಲ್ಲಿ ಹೆಂಗಪ್ಪ ನಾವು ವ್ಯಾಖ್ಯಾನ ಮಾಡೋದು ಅಂತೇಳಿ ನಂಗೆ ಆಶ್ಚರ್ಯ ಆಗುತ್ತೆ. ಯಾಕಂತಂದ್ರೆ ಆರೋಪ ಬಂದಿರೋದು ಯಾರ ಮೇಲೆ? ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ. ಅವ್ರು ಈ ರೀತಿಯ ಕೃತ್ಯ ಮಾಡಿದ್ದೇ ನಿಜ ಆದರೆ ಅದಕ್ಕಿಂತ ದೊಡ್ಡ ತೇಜೋವಧೆ ಇದೆಯಾ ಅಂತ, ಬೇರೆ ಯಾರೋ ಪ್ಲಾನ್ ಮಾಡಿ, ಹುನ್ನಾರ ಮಾಡಿ, ಷಡ್ಯಂತರ ಮಾಡಿ, ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ? ಸ್ಮಿತಾ ಅವರೇ, ನಮ್ಗೆ ಬಹಳ ಆಘಾತಕರವಾದ ತೇಜೋವಧೆ ಅಂತ ಇವಾಗ ಮಾತಾಡ್ತಾ ಇದ್ದಾರೆ, ಸರಿ. ಆದ್ರೆ ನಮ್ಗೆ ಅದೇ ಇದೆಲ್ಲವೂ ನೀವು ಹೇಳಿದ ಹಾಗೆ ಇದೆಲ್ಲ ಕ್ಲೀಶೆ ಆಗ್ಬಿಟ್ಟಿದೆ. ಮಾತಾಡಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಸೋಕಾಲ್ಡ್ ಪರ್ಪೋರ್ಟೆಡ್ ಪೆನ್ ಡ್ರೈವ್ ನೆನ್ನೆದು ಮೊನ್ನೆದಲ್ಲ. ಅಂದ್ರೆ ಅವ್ರು ಕಳೆದ ಜೂನ್ ನಲ್ಲೇನೆ ಇಂಜೆಕ್ಷನ್ ತಗೊಂಡಿದ್ದಾರೆ. ಹಾಗಾದ್ರೆ ದೇವೇಗೌಡರಿಗೆ ಇದು ಗೊತ್ತು ಅಂತ ಆಯ್ತು. ಅಂದ್ರೆ ಇದು ಏನೋ ನಡೀತಾ ಇದೆ, ಈ ತರದೊಂದು ಪೆನ್ ಡ್ರೈವ್ ನಲ್ಲಿ ಈ ತರದೊಂದು ಅಶ್ಲೀಲವಾದಂತಹ ದೃಶ್ಯಗಳಿವೆ ಅಂತ ದೇವೇಗೌಡರಿಗೂ ಗೊತ್ತು, ದೇವೇಗೌಡರ ಕುಟುಂಬಕ್ಕೆ ಗೊತ್ತು. ಆಮೇಲೆ ದೇವರಾಜೇಗೌಡರು ಅವ್ರು ಕ್ಲೈಮ್ ಮಾಡೋ ಪ್ರಕಾರ ಕಳೆದ ಡಿಸೆಂಬರ್ ನಲ್ಲಿ ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಅಲರ್ಟ್ ಮಾಡಿದ್ರು. ಹೀಗಿರುವಾಗ ಇದೇ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಇದ್ರ ಬಗ್ಗೆ ಯಾಕೆ ನಮ್ಗೆ ಒಂದು ಸೂಚನೆ ಕೂಡ ಕೊಡ್ಲಿಲ್ಲ? ಅವ್ರ ಮೊಮ್ಮಗನ್ನ ಅಕಸ್ಮಾತ್ ಅದು ಸರಿನಾ ತಪ್ಪ ಅನ್ನೋದನ್ನ ಯಾಕೆ ಅವರು ಮಾಜಿ ಪ್ರಧಾನಮಂತ್ರಿಗಳು, ಈ ಪ್ರಪಂಚ ಕಂಡವರು, ಆಮೇಲೆ ಈ ದೇಶವನ್ನ ಆಳದವರು, ಯಾಕೆ ಅದನ್ನ ಅಂದ್ರೆ ಕಳೆದ ಜೂನ್ ನಲ್ಲಿ ಇಂಜೆಕ್ಷನ್ ತಗೊಂಡಂತ ಮೊಮ್ಮಗನ ವಿಚಾರದಲ್ಲಿ ಅವ್ರು ಯಾಕೆ ಯಾವ ಪಾತ್ರವನ್ನು ನಿರ್ವಹಿಸ್ಲಿಲ್ಲ ಅನ್ನೋದು. ಹಾಗಾಗಿ ಇಲ್ಲಿ ತೇಜೋವಧೆ ಅನ್ನೋದು ತೇಜೋವಧೆ ನೀವು ಹೇಳಿದ್ದು ಸರಿ ಇದೆ. ಯಾರು ತೇಜೋವಧೆ ಮಾಡಿದ್ರು ಅಂದ್ರೆ ಅವರ ಒಂದು ವಂಶದಲ್ಲಿ ಯಾರೋ ಒಬ್ಬರು ಒಂದು ಬ್ಯಾಡ್ ಎಲಿಮೆಂಟ್ ಇದ್ದು ಅವ್ರ ಕೆಟ್ಟ ಕೆಲಸ ಮಾಡಿದ್ರೆ ಅವ್ರನ್ನ ನಿಯಂತ್ರಣ ಮಾಡೋದು ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಊರವ್ರು ತೇಜೋವಧೆ ಮಾಡಿದ್ರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದು ಸ್ಮಿತಾ ಅವ್ರೆ, ಇಲ್ಲಿ ನನಗೆ ಇನ್ನೊಂದು ಆತಂಕ ಏನಂತಂದ್ರೆ, ಇಲ್ಲಿ ಈ ನ್ಯಾಯದಾನ ವ್ಯವಸ್ಥೆ ಇದೆಯಲ್ಲ ಅದು ನಡೀತಾ ಇದೆಯೇನೋ, ನಾವು ಪ್ರೋಬ್ ಮಾಡ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ ಹಾಗೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಯಾರು ಬೇಲಿನೋ ಅವರೇ ಹೊಲವನ್ನ ಮೇಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್, ಈ ಒಂದು ಸಿಸ್ಟಮ್ಗೆ ಎರಡು ಮುಖಗಳಿದ್ದ ಹಾಗಿದೆ. ಒಂದು ಮುಖ ಸಾಮಾನ್ಯ ಮನುಷ್ಯನಿಗೆ, ಇನ್ನೊಂದು ಮುಖ ಬಲಾಢ್ಯರಿಗೆ. ನೀವೇ ಯೋಚನೆ ಮಾಡಿ, ಸಾಮಾನ್ಯ ಮನುಷ್ಯ ಯಾವ್ದಾದ್ರು ಸಣ್ಣ ಪುಟ್ಟ ಇದು ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಈ ವ್ಯವಸ್ಥೆ ಏನ್ ಮಾಡುತ್ತೆ, ಅದರ ವಿರಾಟ್ ಸ್ವರೂಪವನ್ನು ತೋರಿಸ್ಬಿಡುತ್ತೆ. ಪೊಲೀಸ್ನವ್ರು ಎಷ್ಟು ಪ್ರಬಲ, ಈ ಕಾನೂನು ಎಷ್ಟು ಬಲವಾಗಿದೆ ಅಂತ ಅವನಿಗೆ ಘೋರವಾದಂತ ಕಠೋರವಾದಂತ ಸ್ವರೂಪ. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಟು ಆಡ್ ಟು ದಿಸ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಮೆಂಟ್ ಓದ್ತಾ ಇದ್ದೆ, ಬೇರೆ ಯಾರ ಮೇಲಾದ್ರೂ ಆರೋಪ ಬಂದಿದ್ರೆ ಆರೋಪಿ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂರಿಸ್ತಿದ್ರು, ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡ್ತಾ ಇದ್ರು. ಅದು ಒಂದು ಎಕ್ಸಾಂಪಲ್. ಈಗ ರೇವಣ್ಣ ಅವರು ಅಂದ್ರೆ HD ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರ ತಂದೆಯವರು ಒಬ್ರು ಆರೋಪಿ. ಅವ್ರ ಮೇಲೆ ಇನ್ನೂ ಆರೋಪಿ ಅಷ್ಟೇ, ಇನ್ನೂ ಅಪರಾಧಿ ಆಗಿಲ್ಲ, ಕಲ್ಪ್ರಿಟ್ ಆಗಿಲ್ಲ. ಅವ್ರಿಗೆ ಇದೇನು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು, ಅದು ನಾನು ಒಪ್ತೀನಿ. ಆದರೆ ಇಂಥ ಕೇಸಲ್ಲಿ ಅವ್ರ ಮೇಲೆ ಇರೋದು ಆರೋಪ ಇದು ಏನು ಕಿಡ್ನಾಪ್ ಲಿಂಕ್ ಟು ರೇಪ್ ಕೇಸ್ ಅಂತ ಒಂದು ಕೇಸಲ್ಲಿ ಒಂದು ವಾರದಲ್ಲಿ ನಿಮಗೆ ಬೇಲ್ ಸಿಕ್ಬಿಡ್ತು ಅಂದ್ರೆ ಇದು ಮಿರಾಕಲ್ಲ. ಸಂತೋಷ ಪಡ್ಬೇಕಾ ದುಃಖ ಪಡ್ಬೇಕಾ ನಾನು ಹೇಳಿ. 7ನೇ ತಾರೀಕು ಅವ್ರದ್ದು ಅರೆಸ್ಟ್ ಆಗುತ್ತೆ. 8ನೇ ತಾರೀಕು
ಮ್ಯಾಜಿಸ್ಟ್ರೇಟ್ ಮನೆ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. 9ನೇ ತಾರೀಕು ಇದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. 9ನೇ ತಾರೀಕು ಇವರು ಇನ್ವೆಸ್ಟಿಗೇಟರ್ಸ್ ಅವ್ರನ್ನ PC-ಗೆ ಅಂದ್ರೆ ಅವ್ರ ಕಸ್ಟಡಿಗೆ ತಗೊಳ್ಳೋದೇ ಇಲ್ಲ, ಜೇಸಿ ಕಳಿಸ್ತಾರೆ. 1 ವಾರದಲ್ಲಿ ಅವ್ರಿಗೆ ಬೇಲ್ ಸಿಕ್ಬಿಡುತ್ತೆ. ಈ ತರದ್ ಎಲ್ಲಾದ್ರೂ ಆಗೋದು ಸಾಧ್ಯನಾ? ಅಂದ್ರೆ ನಿಮ್ಗೆ PC-ಗೆ ಯಾಕೆ ತಗೋತೀರಾ ಅಂದ್ರೆ, ಈಗ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಆರೋಪಿಯನ್ನ ಕ್ವಶನ್ ಮಾಡೋದಿರುತ್ತೆ. ಅಂದ್ರೆ ಇದು ಟ್ರಯಲ್ ಮುಂಚೆ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡುವಾಗ ಕ್ವಶನಿಂಗ್ ಇರುತ್ತೆ, ಅದನ್ನ ತನಿಖೆ ಮಾಡ್ಬೇಕಾಗಿದೆ. ತನಿಖೆ ಎಲ್ಲ ಮುಗೀತು ಅಂತ ಹೇಳಿದಾಗ ಪ್ರಾಸಿಕ್ಯೂಷನ್ ಹೇಳುತ್ತೆ ನಮ್ಗೆ PC ಬೇಡ ಅಂತ, ಅವಾಗ ಜೇಸಿ ಕೊಡ್ಬೇಕು. ಇಲ್ಲಿ ಪ್ರಾಸಿಕ್ಯೂಷನ್ ಎಷ್ಟು ವೀಕ್ ಮಾಡ್ಬಿಟ್ರು ಅಂದ್ರೆ 1 ವಾರದಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿದ್ದಕ್ಕೆ ನಾನೇನು ಅಬ್ಜೆಕ್ಷನ್ ಇಲ್ಲ, ನಾನು ಆಶ್ಚರ್ಯ ಪಡ್ತಾ ಇದ್ದೀನಿ. 1 ವಾರದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇದೇ DK ಶಿವಕುಮಾರ್ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಒಂದ್ ಕೇಸಲ್ಲಿ ಆರೋಪಿ ಆಗಿದ್ರು. ಅವರು 55 ದಿನ ಜೈಲಲ್ಲಿ ಇದ್ದಿದ್ದು ಜ್ಞಾಪಕ ಇರ್ಲಿಲ್ವಾ? ಅಷ್ಟು ಬೇಗ ಅವ್ರಿಗೆ ಯಾಕೆ ಬೇಲ್ ಸಿಕ್ಕಿಲ್ಲ? ಆಮೇಲೆ ಮನೋಜ್ ಸಿಸೋಡಿಯಾ ಅವರು 1 ವರ್ಷದ ಮೇಲೆ ಆಯ್ತು ಜೈಲಲ್ಲಿ ಇದ್ದಾರೆ. ಅಂದ್ರೆ ಏನು ಇದು ತನಿಖೆ ನಡಿಬೇಕಾಗಿದೆ, ಸೀರಿಯಸ್ ಕೇಸ್ ಅಂತ. ಅಂದ್ರೆ ಕಿಡ್ನಾಪ್ ಕೇಸ್ ನಲ್ಲಿ ನಿಮ್ಗೆ 1 ವಾರದಲ್ಲಿ ಬೇಲ್ ಸಿಕ್ಬಿಡ್ತು ಅಂದ್ರೆ ಅಷ್ಟು ಬೇಗ ಅಷ್ಟು ಕ್ವಿಕ್ ಆಗಿ ಇದು ಒಂದು ಜಸ್ಟಿಸ್ ಡೆಲಿವರಿ ಆಗುತ್ತೆ ಅಂದ್ರೆ ಅದು ಎಲ್ರಿಗೂ ಆಗ್ಬೇಕಲ್ಲ, ಎಲ್ರಿಗೂ ಅನ್ವಯ ಆಗ್ಬೇಕಲ್ಲ. ಅದು ಒಬ್ಬರಿಗೆ ಮಾತ್ರ ಆತರ ಆಗ್ತಾ ಇದೆ ಅಂದ್ರೆ ಈ ವ್ಯವಸ್ಥೆಗೆ 2 ಮುಖ ಇದೆ. ಒಂದು ಸಾಮಾನ್ಯ ಜನಕ್ಕೆ ತೋರಿಸುವಂತ ಮುಖ ಅದು ಬಹಳ ಕ್ರೂರ, ಕರಾಳ, ತುಂಬಾ ಸ್ಟ್ರಾಂಗ್. ಬಲಾಢ್ಯರಿಗೆ ಏನಂತಂದ್ರೆ ಫ್ರೆಂಡ್ಲಿ ಆಗಿ, ಸಾಫ್ಟ್ ಆಗಿ, ಕಿಡ್ ಗ್ಲೌಸ್, ಅಯ್ಯೋ ಮುದ್ದಾಗಿ ಅಂದ್ರೆ ಅವ್ರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಒಂದು ಮುಖ, ಒಂದು ಇದಕ್ಕೆ ನನ್ಗೆ ರಘು ದೊಡ್ಡೇರಿಯವರಿಂದ ಉತ್ತರ ಬೇಕು. ಸ್ಟ್ರೇಟ್ ಪ್ರಶ್ನೆ ಕೇಳ್ಬಿಡ್ತೀನಿ. ಅಗೇನ್ ಆರೋಪ ಇದು. ರಘು ದೊಡ್ಡೇರಿಯವರೇ, ನಿಮ್ ಕಿವಿಗೂ ಬಿದ್ದಿರ್ಬೋದು. ಒಂದ್ ಕಡೆ ರೇವಣ್ಣ ಅವರಿಗೆ ಸಿದ್ದರಾಮಯ್ಯ ಅವರು ಕ್ಲೋಸ್ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ಪಡೆದುಕೊಂಡಿದೆ ಪ್ರಕರಣ ಅನ್ನೋ ಆರೋಪ. ಮತ್ತೊಂದ್ ಕಡೆ DK ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿಯನ್ನ ಹಣಿಲೇಬೇಕು ಅನ್ನೋ ಜಿದ್ದಿದೆ. ಅದಕ್ಕೆ ಈ ಎಲ್ಲಾ ರೀತಿಯಲ್ಲಿ ಬೆಳ್ಕೊಂಡು ಹೋಗ್ತಿದೆ ಪ್ರಕರಣ. ಸ್ಮಿತಾ ಹೇಗಿದಾಗ ಇದು ಅಲ್ಲ, ನಿಮಗೆ ಫನ್ನಿ ಅನ್ಸ್ಬೋದು, ಬಟ್ ಈ ಚರ್ಚೆ ನಡೀತಿದೆ ಸರ್. ಅನ್ಫಾರ್ಚುನೇಟ್ಲಿ ನಿಜವಾಗ್ಲೂ ನನಗೂ ನಗು ಬರ್ತಿದೆ. ಏನು ಅಂತ ಹೇಳಿದ್ರೆ, ಅಲ್ಲ ನಗ್ಬೋದು, ಅದಕ್ಕೇನಿಲ್ಲ, ಅಬ್ಜೆಕ್ಷನ್ ಇಲ್ಲ, ಉತ್ತರ ಕೊಡಿ ಅಷ್ಟೇ. ರೇವಣ್ಣ ಅವರನ್ನ ಕಾಂಗ್ರೆಸ್ ಪಕ್ಷ JDS ನಾಯಕರನ್ನ ಕಾಂಗ್ರೆಸ್ ಪಕ್ಷನೇ ಸೇವ್ ಮಾಡ್ತಾ ಇದೆ ಅಂತ ಹೇಳುವಂತ ರೀತಿ ಇದೆ. ಸೊ ಹಾಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷದ ಒಂದು ಭಾಗ, ನಾಟ್ ದ ಎಂಟೈರ್ ಕಾಂಗ್ರೆಸ್. ನಾವು ಯಾರ್ದು ಯಾವುದೇ ಒಂದು ಭಾಗವನ್ನ ಯಾರಿಗೂ ಫೇವರ್ ಮಾಡುವಂತ ಒಂದು ಕೆಲಸ ಮಾಡೋದಿಲ್ಲ. ನಾವು ಕಾನೂನಿನ ರೀತಿಯಲ್ಲಿ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟು ಒಂದು ಹೆಣ್ಣು ಮಗಳು ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಏನಂತ ಹೇಳಿ, ನನ್ನ ಮಗ ನಮ್ಮ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ. ಆ ಕೇಸಿನಲ್ಲಿ ಅದನ್ನ ಜಡ್ಜ್ಗಳು ನಿರ್ಧಾರ ಮಾಡ್ತಾರೆ ಬೇಸ್ಡ್ ಆನ್ ಎವಿಡೆನ್ಷಿಯಲ್ ಫ್ಯಾಕ್ಟ್ಸ್ ಗಳನ್ನ ಇಟ್ಕೊಂಡು. ಜಡ್ಜ್ ವಿಲ್ ಡಿಸೈಡ್ ವಾಟ್ ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಅಂತ. ಸೊ ನಾನು ಮತ್ತೆ ಬೇರೆಯವರು ಸ್ಟುಡಿಯೋದಲ್ಲಿ ಕುತ್ಕೊಂಡು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೇಲಾಗಿ ಸರ್ಕಾರದ ಭಾಗವಾಗಿ ನಾವು ಯಾರನ್ನೂ ಫೇವರ್ ಮಾಡುವಂತ ಅವಶ್ಯಕತೆ ಇಲ್ಲ, ಅದು ಮಾಡೋದು ಇಲ್ಲ. ಯಾಕೆ ಅಂತಂದ್ರೆ ನಾವು ಕಾನೂನನ್ನ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ಇನ್ನೊಂದು ನಮ್ಮ ವೆಂಕಟೇಶ್ ಅಣ್ಣ ಒಂದು ಮಾತನ್ನ ಹೇಳ್ತಾ ಇದ್ರು. ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು. ಇದನ್ನ ಈ ಕೇಸನ್ನ ಏನು SIT ಬದಲಾಗಿ CBI ಕೊಡಿ ಅಂತ ಹೇಳಿ. ಅಂದ್ರೆ SIT ಅವರು ಕಾಂಗ್ರೆಸ್ ಸರ್ಕಾರ JDS ನ ನಾಯಕರಿಗೆ ಪ್ರಜ್ವಲ್ ರೇವಣ್ಣಗೆ ಸಹಾಯ ಮಾಡ್ಬಿಡ್ತಾರೆ. ಹಾಗಾಗಿ ಬೇಡ, ನೀವು ಸಹಾಯ ಮಾಡ್ಬೇಡ್ರಿ, CBI ಕೊಡಿ, ನಾವು CBI ನಲ್ಲಿ ಅಲ್ಲ. ಒಂದ್ ನಿಮಿಷ ವೆಂಕಟೇಶ್ ಆಮೇಲೆ ಮಾತಾಡಿರಂತೆ ದಯವಿಟ್ಟು. ಸೊ SIT ಅವರು ನಾವು ಫೇವರ್ ಮಾಡ್ಬಿಡ್ತೀವಿ, ಕಾಂಗ್ರೆಸ್ ಸರ್ಕಾರ JDS ನ ಪ್ರಜ್ವಲ್ ರೇವಣ್ಣನ ಸೇವ್ ಮಾಡ್ಬಿಡ್ತೀವಿ ಅಂತ ಏನಾದ್ರು ತಾವು ಅನ್ಕೊಂಡಿದ್ರೆ ದಯವಿಟ್ಟು ಆ ರೀತಿ ಇಲ್ಲ. ನಾವು ಕಾನೂನಿನ ಇವ್ರಿಗೆ ಅನುಮಾನ ಇರೋದೇನ್ ಗೊತ್ತಾ? ಆರೋಪಿತನ ಮೇಲಲ್ಲ, ಆ ಪೆನ್ ಡ್ರೈವ್ ಹಂಚಿಕೆ ಆಯ್ತಲ್ಲ, ಆ ಹಂಚಿಕೆಯ ಹಿಂದಿರೋ ಕೈಗಳಿಗೆ ಸಂರಕ್ಷಣೆ ಸಿಕ್ಬಿಡುತ್ತೆ ಅನ್ನೋ ಅನುಮಾನ. ಅಲ್ಲ ರಘು ದೊಡ್ಡೇರಿಯವರೇ, ನೀವು ನವೀನ್ ಗೌಡ ಇರ್ಬೋದು, ಕಾರ್ತಿಕ್ ಗೌಡ ಇರ್ಬೋದು, ಪುಟ್ಟರಾಜು ಇರ್ಬೋದು, ಅಲ್ರಿ ರಘು ದೊಡ್ಡೇರಿಯವರೇ, ಇವ್ರ ಮೂವರ್ನ ಇಲ್ಲಿವರೆಗೂ ನೀವು ಅರೆಸ್ಟ್ ಮಾಡೋದಕ್ಕೆ ಯಾಕೆ ನಿಮ್ ಕೈಲಾಗಿಲ್ಲ? ಮಾತಾಡಿ ಪ್ಲೀಸ್, ಒಂದ್ ನಿಮಿಷ ವೆಯ್ಟ್ ಮಾಡಿ. ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಮಿತಾ ಪ್ರೀತಮ್ ಗೌಡ ಅಂತ ಹೇಳಿ ಹಾಸನದ BJP ಶಾಸಕರು ಒಂದು ಮಾತನ್ನ ಹೇಳ್ತಾರೆ. 10,000 ನೀವು SIT ಅವ್ರೇನಾದ್ರು ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಹಾಸನದಲ್ಲಿ 10,000 ಜನರನ್ನ ನೀವು ಅರೆಸ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ವಿಡಿಯೋಗಳು 10,000 ಜನರ ಹಾಸನದಲ್ಲಿ 10,000 ಜನರ ಮೊಬೈಲ್ ನಲ್ಲಿ ಹರಿದಾಡ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ನೀವು ನಿಜವಾಗ್ಲೂ ಆನ್ಸರ್ ಮಾಡಿ. ಈ ವಿಡಿಯೋವನ್ನ ಇದನ್ನ ಹೊರಗಡೆ ಬಿಟ್ಟವ್ರು ಯಾರು? ಈ ಕರ್ನಾಟಕದಲ್ಲಿ ಬಹುಶಃ ಈ ವಿಡಿಯೋಗಳು ತಲುಪದೇ ಇರೋ ಮನೆನೇ ಇಲ್ವಾ ಅಂತ ಹೇಳಿ ನಿಮಗೂ ಗೊತ್ತಿದೆ ವಿಚಾರ. ಮೇಲೆ ಅವರ ಗೌರವವನ್ನ ಹಾಳು ಮಾಡುವವರು ಯಾರು? ಅಲ್ಲ, ಈ ಗೌರವದ ಬಗ್ಗೆ ಮಾತಾಡ್ತಿದಿರಲ್ಲ, ಹೆಣ್ಣು ಮಕ್ಕಳಿರೋ ವಿಡಿಯೋಗಳು ದುರಂತ ನೋಡಿ ರಾಜ್ಯದ ಬಹುತೇಕ ಮನೆಗಳಿಗೆ ತಲುಪಿಟ್ಟಿದೆ ರಘು ಸರ್.
ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ತೀರಿ? ಬಿಜೆಪಿ ಅವ್ರನ್ನ ಕೇಳಿ, ಪ್ರೀತಮ್ ಗೌಡ್ರನ್ನ ಕೇಳಿ, ಬಿಜೆಪಿ ದೇವರಾಜ ಗೌಡ್ರನ್ನ ಕೇಳಿ. ದೊಡ್ಡವರೇ, ಈ ವಿಡಿಯೋಗಳನ್ನ ನಿಮ್ಮ ಹೊರಗಡೆ ಮಾತು ಹರಿಬಿಟ್ಟವ್ರು ನಮ್ಗೆ ಯಾರು? ಅರ್ಥ ಆಯ್ತು. ಕೇವಲ ಅಂದ್ರೆ ನನ್ನ ನೀವು ಎರಡು ನಿಜವಾಗ್ಲೂ ಪ್ರಶ್ನೆಗಳಿಗೆ ತಾವು ದಯವಿಟ್ಟು ನೇರವಾಗಿ ಪ್ರಾಮಾಣಿಕವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿ. ಪ್ರಶ್ನೆ ಕೇಳ್ತಿದ್ದಾರೆ ಕೇಳಿ ರಘು ಸರ್. ಪ್ರಶ್ನೆ ಅಂತ ನಿಮ್ಗೆ ವೆಂಕಟೇಶ್ ಅವರು ಕಾನ್ಫಿಸ್ಕೇಟ್ ಮಾಡ್ಬೇಕಾಗಿತ್ತು. ಅದ್ಯಾವ್ದು ಮಾಡಿಲ್ಲ. ಮಾನ್ಯ ಪ್ರೀತಮ್ ಗೌಡ್ರು ಹೇಳ್ತಾರೆ 10,000 ಜನರನ್ನ ಅರೆಸ್ಟ್ ಮಾಡಕ್ಕೆ 10,000 ಜನರ ಮೊಬೈಲ್ ಅಲ್ಲಿ ಕಳ್ಸಿದೀವಿ ನಾವು ಅಂತಂದ್ರೆ ನಿಜವಾಗ್ಲೂ ನೀವು ಇದನ್ನ ಮೂಲ ಕರ್ತರು ನೀವೇ. ಅರ್ಥ ಆಯ್ತು ರಘು ದೊಡ್ಡೇರಿ ಅವರೇ. ಕೇಳಿಸ್ಕೊಳ್ಳಿ ರಘು ಅವರೇ, ಲಕ್ಷಾಂತರ ಜನ ಈ ಡಿಬೇಟ್ ಅನ್ನ ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ಈ ಡಿಬೇಟ್ ಅನ್ನು ನೋಡ್ತಾ ಇದ್ದಾರೆ. ಅವರಿಗೆ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಕಾಂಗ್ರೆಸ್ಸಿನ ವಕ್ತಾರರಾಗಿ ತಾವು ಮಾಡಬೇಕು. ನೀವು ಪ್ರಾಮಾಣಿಕವಾಗಿ ಹೇಳಿ SIT ಅಲ್ಲ, SIT ತನಿಖೆ ಪ್ರಾಪರ್ ಆಗಿ ಆಗ್ತಾ ಇದೆಯಾ? ನೀವು ಇಲ್ಲಿಯವರೆಗೂ ನೀವು ಅಲ್ರಿ, ಒಂದ್ ನಿಮಿಷ ಅಲ್ಲ ರಘು ದೊಡ್ಡ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದೆಲ್ಲ ನಾವು ಕೇಳಿಸ್ಕೊಂಡಿದೀವಿ. ನಾವ್ ಹೇಳೋದನ್ನ ಕೇಳಿಸ್ಕೊಂಡ್ರೆ ನೀವು ನಮ್ಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಅಲ್ಲಲ್ಲ, ನಾವ್ ಹೇಳಿದೀನಿ ಕೇಳಿಸ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡಿ. ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಇದನ್ನ. ನೀವು ಇಲ್ಲಿವರೆಗೂ SIT ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು. ಆಮೇಲೆ ಇಲ್ಲಿವರೆಗೂ ಪ್ರಾಮಾಣಿಕವಾಗಿ ತನಿಖೆ ಆಗ್ತಾ ಇರೋದೇ ನಿಜ ಆದ್ರೆ ಇಲ್ಲಿವರೆಗೂ ಕಾರ್ತಿಕ್ ಗೌಡ, ನವೀನ್ ಗೌಡ, ಅವನ್ ಯಾರ ಪುಟ್ಟರಾಜು, ಇವ್ರನ್ನ ಯಾರ ಕಾರ್ತಿಕ್ ಗೌಡ ಕೂತ್ಕೊಂಡು ಒಂದು ಯಾವ್ದೋ ಚಾನೆಲ್ಗೆ ಸಂದರ್ಶನವನ್ನ ಕೊಡ್ತಾನೆ. ಆದ್ರೂ ಇಲ್ಲಿವರೆಗೂ ಇವ್ರು ಮೂವರು SIT ಗೆ ಸರಿಯಾಗಿ ಮಾಡ್ತಿಲ್ಲ ತನಿಖೆ ಅನ್ನೋದು ನಿಮ್ಮ ಆಕ್ಷೇಪ ಇರಬಹುದು. ಆಕ್ಷೇಪ ಇರಬಹುದು. ವೀರಣ್ಣ ಅವರೇ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಬಂದೆ. ರಘು ಅವರೇ ಬಂದೆ ನೋಡಿ. ವೀರಣ್ಣ ಅವರು JDS ಪಕ್ಷದ ವಕ್ತಾರರು, ಮಾತನಾಡಲೇಬೇಕು. ವೆಂಕಟೇಶ್ ಅವರೇ ಮಾತಾಡಲೇಬೇಕು. ವೀರಣ್ಣ ಅವರೇ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಅಂದ್ರೆ ಹೀಗೆ ಆಗಿರಬಹುದಾ ನನಗೆ ಗೊತ್ತಿಲ್ಲ. ದೇವರಾಜೇಗೌಡರು ಆ ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಹೇಳಿಬಿಟ್ರು ಕುಮಾರಸ್ವಾಮಿನೇ ಪೆನ್ ಡ್ರೈವ್ ಹಂಚ್ತಿದ್ದಾರೆ ಅಂತ ಹೇಳಿ ಹೇಳು ಅಂತ ನನಗೆ ಹೇಳ್ಕೊಟ್ರು ಅಂತ. ಇವತ್ತು ಆಡಿಯೋ ಸಂಭಾಷಣೆಯಲ್ಲೂ ಬಹುತೇಕ ಅದೇ ರೀತಿಯಲ್ಲಿ ಇದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಆ ರೀತಿ ಅನ್ನಿಸ್ತಿದೆ. ನಿಜಾನ ಗೊತ್ತಿಲ್ಲ. ಹೌದು ಮೇಡಮ್, ಆಡಿಯೋ ಬಾಂಬ್ ನಿಜಾನೇ. ಆದರೆ ಸರ್ಕಾರದ ಪಾತ್ರ ಕೂಡ ಇರೋದು ಎದ್ದು ಕಾಣಿಸ್ತಾ ಇದೆ ನೋಡಿ. ದೇವರಾಜೇಗೌಡರು ಹೇಳಿರೋ ಪ್ರಕಾರ DCM ಇರ್ಬೋದು, ಅಲ್ಲದೆ 4 ಸಚಿವರುಗಳು, ಸರ್ಕಾರದ 4 ಸಚಿವರುಗಳ ಪಾತ್ರ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಇರ್ಬೋದು, ಮತ್ತೆ ಸಚಿವ ಜಮೀರ್ ಅಹ್ಮದ್ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಮತ್ತೆ ಕೃಷ್ಣ ಬೈರೇಗೌಡ ಅವ್ರ ಹೆಸರು ಬಿಟ್ಟಿದ್ದಾರೆ. 4 ಜನ ಅಂತ ಹೇಳಿದ್ರು, 3 ಜನ ಹೆಸರು ನೋಡಿ. ನವೀನ್ ಗೌಡ ಜಮೀರ್ ಅಹ್ಮದ್ ಆಪ್ತ, ಅವನದು ಬೇಲು ರಿಜೆಕ್ಟ್ ಆಗಿದೆ. ಅವರೊಬ್ಬನೇ ಅಲ್ಲ, ಕಾರ್ತಿಕ್ ಗೌಡ ಇರ್ಬೋದು, ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ಇಷ್ಟು 3 ಜನದು ಬೇಲ್ ರಿಜೆಕ್ಟ್ ಆಗಿದ್ರು ಕೂಡ ಇದುವರೆಗೂ ಸರ್ಕಾರನೇ ಅವ್ರಿಗೆ ರಕ್ಷಣೆ ಕೊಡ್ತಾ ಬಂದಿದೆ. ಇವತ್ತವರೆಗೂ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ. ಈ ರೀತಿ ಸರ್ಕಾರದ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಖಂಡಿತ ನಮಗೆ SIT ಮೇಲೆ ನಂಬಿಕೆ ಇಲ್ಲ. ಆದ ಕಾರಣದಿಂದನೇ ನಾವು CBIಗೆ ವಹಿಸಿ ಅಥವಾ ನಿನ್ನೆ ನೀವು ಇರ್ಲಿಲ್ಲ. ಇದೇ ವಿಚಾರವಾಗಿ ನಾನು ವೆಂಕಟೇಶ್ ಸರಿಗೆ ಪ್ರಶ್ನೆ ಕೇಳಿದೆ. CBI ಪ್ರಕರಣಗಳು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಹಿಸಿದ್ದು ಎಲ್ಲೆಲ್ಲಿ ಹೋಯ್ತು ಸರ್? ಅಕ್ರಮ ಗಣಿಗಾರಿಕೆ ಪ್ರಕರಣ ಏನಾಯ್ತು ಸರ್? ಏನಾಯ್ತು? ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಿದ್ದಾರೆ, ಹಲವಾರು ಸಚಿವರುಗಳ ಹೆಸರು ಇದರಲ್ಲಿ ಅಂಟಾಕೊಂಡಿರೋದ್ರಿಂದ ದಯವಿಟ್ಟು ಇದು ಮುಕ್ತ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಯಾರ್ಯಾರು ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವ್ರಿಗೆಲ್ಲ ನ್ಯಾಯ ದೊರಕಬೇಕು ಅಂದ್ರೆ ಇದೇ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡ್ರಿ. ದೇವರಾಜೇಗೌಡರು ಹೇಳ್ತಾರೆ ಅಂತ ಅನ್ನಿಸ್ತಿದೆ, ಅದ್ರಲ್ಲಿ ಅವ್ರದೇ ವಾಯ್ಸ್. ನಾನು ಮತ್ತೆ ಹೇಳ್ತಿದ್ದೀನಿ, ಗೊತ್ತಿಲ್ಲ. ಹೆಣ್ಣುಮಕ್ಕಳು ಮಾನ ಮರ್ಯಾದೆ ಶೀಲದ ಪ್ರಶ್ನೆ ಅಂದಾಗ ಆ ಕಡೆಯಿಂದ ಬರೋ ಧ್ವನಿ ಹೇಳುತ್ತೆ, ಅದನ್ನೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಮಿತ್ ಶಾನೇ ಹೇಳ್ಬಿಟ್ಟಿದ್ದಾರೆ ಕರ್ನಾಟಕ ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಅಂತ ಹೇಳಿ. ಬಿಟ್ಟು ಅಂದ್ರೆ ಈ ರಾಜಕಾರಣಿಗಳ ಮನಸ್ಸಿನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಕಾಳಜಿ ಯಾವ ಲೆವೆಲಿಗಿದೆ ನೋಡಿ ಮೇಡಮ್. ಇದು ರಾಜಕೀಯದಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ. ಇವಾಗ ಏನೇ ಆಗಲಿ ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಡ್ತಾ ಇದ್ದಾರೆ, ಅವ್ರ ಓಟುಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ಇವಾಗ ಅದನ್ನು ತಡೆಯೋಕ್ಕೆ BJPನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಇರ್ಬೋದು, ಇಲ್ಲ ಮೋದಿ ಸಾಹೇಬ್ರು ಇರ್ಬೋದು, ಇದಕ್ಕೆ ಅವರು ವಹಿಸ್ತಾ ಇಲ್ಲ ಈ ಕೇಸ್ಗೆ. ಇವರು BJPನವರು ಎಷ್ಟು ಲೆಟ್ರ್ಗಳು ಬರೆದಿದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್ ಆಡಳಿತ ಇದೆ ತಾನೇ, ಅವ್ರನ್ನ ಕೇಳ್ಬೋದಲ್ಲ ಇವರು. ಅಲ್ಲಿಂದ ಒಂದು ಲೆಟ್ರ್ ಬರ್ಬೋದಲ್ಲ, ಬೇಕಾದರೆ CBI ಕೊಡಿ ಈ ಕೇಸು ಅಂತ ಪ್ರಯತ್ನ ಮಾಡ್ಬೋದಲ್ವಾ. ಇವರು ಇಲ್ಲಿ ಮಾತ್ರ ರಾಜಕೀಯ ಮಾಡಿಕೊಂಡು
ಗೂಬೆ ಕೂರಿಸ್ಕೊಂಡ್ರೆ ಸರಿಯಾಗಿ ನ್ಯಾಯ ರೀತಿಯಲ್ಲಿ ಅದು ಆಗ್ತಾ ಇಲ್ಲ. ಅಲ್ಲ ಅವ್ರು ರಾಜ್ಯ ಸರ್ಕಾರ ಸರ್, ನೀವು ಲೆಟರ್ ಬರೀಬಹುದು. ಸರ್ಕಾರಕ್ಕೆ ಯಾರು ಲೆಟರ್ ಬರೆಯೋದು? ಯಾರು ಬರೆಯೋದು? ಒತ್ತಾಯ ಮಾಡ್ತಾ ಇದೀವಿ. ದೇವರಾಜೇಗೌಡ ಇವ್ರಿಗೆ ಸೀಟ್ ಕೊಡಬೇಡಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಸಿಬಿಐಗೆ ಇದನ್ನ ವಹಿಸಬೇಕು ಅನ್ನುವಂಥದ್ದನ್ನ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ನಾವು ಒತ್ತಾಯ ಮಾಡಿದ್ದೇವೆ. ಅವ್ರು ಕೊಡ್ತಾ ಇಲ್ಲ. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಅಮಿತ್ ಶಾಗೆ ಹೇಳ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್, ಅವರು ಎಲ್ಲಾ ರಾಜ್ಯಗಳಲ್ಲಿ ಅವ್ರು ಇನ್ವಾಲ್ವ್ ಆಗ್ಬಹುದು. ಅವ್ರು ಯಾಕೆ ಮಾಡ್ತಾ ಇಲ್ಲ? ಅಲ್ಲಲ್ಲ, ತಾವು ಆಪ್ನ ವಕ್ತಾರರಾಗಿದ್ದೀರಿ, ಅದಕ್ಕೆ ಅದರದೇ ಆದಂತ ಒಂದು ಕಾನೂನು ಪ್ರಕ್ರಿಯೆಗಳಿದಾವೆ. ಅದು ರಾಜ್ಯ ಸರ್ಕಾರದಿಂದಲೇ ಶಿವಶಂಕರ್ ಅವರು ಹೇಳ್ದಂಗೆ, ನಮ್ಮ ಹಿರಿಯ ಪತ್ರಕರ್ತರಾದಂತ ಶಿವಶಂಕರ್ ಅವರು ಹೇಳ್ದಂಗೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ಇವರು ಯಾವುದೇ ಇದು ನ್ಯಾಯಸಮ್ಮತವಾಗಿ ಈ ತನಿಖೆ ಆಗುವಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲೂ ನಮ್ಮ ಪಕ್ಷದ ಮುಖವಾಣಿಯಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂತ ಒತ್ತಾಯ ನಮ್ಮದೇ ಇದೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜ್ಯ ಸರ್ಕಾರ. ಕ್ಷಮೆ ಇರಲಿ ಸರ್, ಸಮಯದಷ್ಟೇ. ಧನ್ಯವಾದ. ಶಿವಶಂಕರ್ ಸರ್ ಕೂಡ ಒಪ್ಕೊಳ್ತಾರೆ ನಾನು ಈ ಮಾತಿಗೆ ಅಂತ ಭಾವಿಸ್ತೀನಿ. ನೋಡಿ, ಯಾವುದೇ ಪ್ರಕರಣ ಆದ್ರೂ ಕೂಡ ತಪ್ಪಿತಸ್ಥ ಅಂತ ಹೇಳಿ ಯಾರು ಗುರುತಿಸ್ಕೊಂಡಿರ್ತಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆದ್ರೆ ಶಿಕ್ಷೆಗೆ ಅರ್ಹರಾಗಬೇಕು, ಕಠಿಣವಾದ ಶಿಕ್ಷೆ ಅವ್ರಿಗೆ ಕೊಡಬೇಕು. ಆದ್ರೆ ಈ ಪ್ರಕರಣದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಎಲ್ಲವನ್ನ ಡೈಲ್ಯೂಟ್ ಮಾಡಿ ಕಡೆಗೆ ತಪ್ಪು ಮೂಲವಾಗಿ ಏನಾಗಿತ್ತು ಇದೆಯಲ್ಲ ಅದನ್ನ ಮರೆತು ಬೇರೆಲ್ಲ ರಾಜಕೀಯ ಕೆಸರೆಚಾಟ ಮಾಡಿ ಜನರನ್ನ ಕನ್ಫ್ಯೂಸ್ ಮಾಡಿ ಕೈ ಬಿಡೋ ಪ್ರಯತ್ನ ಆಗ್ತಿದೆ. ಹಾಗಾಗದೇ ಇರಲಿ. ಜನರು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಿ. ನಿಮ್ಮ ಗಮನದಲ್ಲಿ ಈ ಪ್ರಕರಣದಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಯಾವ್ಯಾವ ರೀತಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳೇ ಪ್ರಭುಗಳು. ನಾಳೆ ಮತ್ತೊಂದು ಚುನಾವಣೆ ಬಂದು ನಾಯಕರನ್ನ ಆಯ್ಕೆ ಮಾಡುವಾಗ ಯಾವುದು ಕೂಡ ಮರ್ತು ಹೋಗ್ಬೋದು. ಐನೋ 4-5 ವರ್ಷ ಟೈಮ್ ಇದೆ, ಬಟ್ ಮರೆಯುವಂಥದ್ದಲ್ಲ ಎಲ್ಲ ಆರೋಪಗಳು. ನೋಡೋಣ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ, ಯಾವ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅಂತ ಹೇಳಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.